ನೆನಪಿನ ಈ ಕಾರ್ಯಕ್ರಮದಲ್ಲಿ ನನ್ನ ಜೊತೆ ವೇದಿಕೆಯಲ್ಲಿ ಉಪಸ್ಥಿತರಿರುವ ಅಧ್ಯಕ್ಷರಾದ ಶ್ರೀ ಮರಿಯಪ್ಪನವರೇ, ಗೋವಿಂದರಾಜ್ ಅವರೇ, ಕಾರ್ಯಕ್ರಮದ ನಿರ್ವಹಣೆ ಮಾಡುತ್ತಾ ಈ ಕಾರ್ಯಕ್ರಮವನ್ನು ಸಂಯೋಜಿಸಿದ ನನ್ನ ಗೆಳೆಯರಾದ ರಾಜು ಅವರೇ ಮತ್ತು ಇಲ್ಲಿ ಸೇರಿದ ಎಲ್ಲ ಹಿರಿಯರೇ, ನಮ್ಮ ಇವರು ಎದುರು ಕೂತ್ರೆ ಭಯ, ಹೌದು ಭೋಜಪ್ಪನವರು ಎದುರು ಕೂತ್ರೆ ಭಯ. ನೀವೆಲ್ಲ ಹಿರಿಯರಿದ್ದೀರಿ. ಒಂದು ಏನಂದರೆ ಕುವೆಂಪುನ ಸ್ಟ್ಯಾಚ್ಯೂಲಿ ಇಟ್ಕೊಂಡು ದಿನ ನಾವಿಲ್ಲೆಲ್ಲ ಓಡಾಡ್ತೀವಿ, ಸುತ್ತು ಹೊಡಿತೀವಿ. ಆ ನೆನಪಿಗೆ ಕುವೆಂಪು ಬಗ್ಗೆ ಎರಡು ಮಾತುಗಳನ್ನು ಅವರ ಜನ್ಮದಿನದ ಸಂದರ್ಭದಲ್ಲಿ ನಾವು ಕೇಳುವುದು ಭಾಳ ಔಚಿತ್ಯಪೂರ್ಣವಾದಂಥ ಕೆಲಸ. ಈ ಕೆಲಸವನ್ನು ಮಾಡಿದ ಎಲ್ಲ ಸಂಘಟಕರಿಗೆ ಕೂಡ ನನ್ನ ಕೃತಜ್ಞತೆಗಳು. ಒಂದು 2 ಅಥವಾ 3 ಅಂಶಗಳನ್ನು ಮಾತ್ರ ಕುವೆಂಪು ಬಗ್ಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಯಾಕಂತಂದರೆ 20ನೇ ಶತಮಾನ ಅಂದರೆ ಕಳೆದ ಶತಮಾನ, ನಾವು ಈಗ 21ನೇ ಶತಮಾನದ ಮೊದಲ 25 ವರ್ಷಗಳನ್ನು ಕಳೆದಿದ್ದೀವಿ ಅಥವಾ ಕಳೆದ್ವಿ ಆಲ್ಮೋಸ್ಟ್. ನಾಳೆಗೆ 25 ಮುಗಿದೋಗುತ್ತೆ. ಈಗ ಅಂದರೆ 21ನೇ ಶತಮಾನದ ಅಲ್ಲಿರುವ ನಾವು 20ನೇ ಶತಮಾನದ ಬಹಳ ಮುಖ್ಯ ಬರಹಗಾರರನ್ನು ಹೇಗೆ ಪ್ರಸ್ತುತಗೊಳಿಸಿಕೊಳ್ತೇವೆ ಎಂಬುದು ಒಂದು ಮುಖ್ಯವಾದಂಥ ಪ್ರಶ್ನೆ. ಹಾಗೆ ನೀವು ಒಂದ್ಸಲ ಹಿಂದಿರುಗಿ ನೋಡಿದರೆ, ಯಾಕಂದರೆ ನಾವು ಶಿವಸುಬ್ರಹ್ಮಣ್ಯ ನಾವೆಲ್ಲ 20ನೇ ಶತಮಾನದ ಮಧ್ಯಭಾಗದಲ್ಲಿ ಜನಿಸಿದವು. ನಾನು 1955ರಲ್ಲಿ ಜನಿಸಿದ್ದವು. ನಾನು ಆ ಶತಮಾನದ ಅರ್ಧ ಭಾಗದ ಅನುಭವ ನನಗಿದೆ. ಈ ಶತಮಾನದ ಕಾಲು ಶತಮಾನದ ಅನುಭವ ಕೂಡ ನಮಗಿದೆ. ಹಾಗಾಗಿ 2 ಶತಮಾನಗಳಿಗೆ ಕಾಲಿಟ್ಟವರು ತಾವೆಲ್ಲ ಬಹಳ ಜನ ಇದ್ದೀರಿ. ಇದನ್ನ ನಮ್ಮ ಅನುಭವವನ್ನೇ ಒಂದು ಆಧಾರವಾಗಿ ಇಟ್ಟುಕೊಂಡು ಮಾತಾಡುವುದಾದ್ರೆ 20ನೇ ಶತಮಾನದ 2 ಬರಹಗಾರರು, ಬಹಳ ಮುಖ್ಯವಾಗಿ 2 ಬರಹಗಾರರು 21ನೇ ಶತಮಾನದ ಕೊನೆಯವರೆಗೆ ಸಮಾಜಕ್ಕೆ ಮಾರ್ಗದರ್ಶನ ಮಾಡುವ ಶಕ್ತಿಯನ್ನು ಹೊಂದಿದ್ದಾರೆ. ಒಬ್ಬರು ಡಾಕ್ಟರ್ ಶಿವರಾಮ ಕಾರಂತರು, ಇನ್ನೊಬ್ಬರು ಕುವೆಂಪು. ಶಿವರಾಮ ಕಾರಂತರು 1901ರಲ್ಲಿ ಹುಟ್ಟಿ 1997ರಲ್ಲಿ ತೀರಿಕೊಂಡ್ರು. ಅಂದರೆ ಇಡೀ ಶತಮಾನ ಬದುಕಿದ್ರು. ಕುವೆಂಪು ಅವರು 1904ರಲ್ಲಿ ಹುಟ್ಟಿದ್ರು, 1994ರಲ್ಲಿ ತೀರಿಕೊಂಡ್ರು. ಇಡೀ ಶತಮಾನ ಬದುಕಿದ್ರು. ಅಂದರೆ ಒಂದು ಶತಮಾನ ಕಂಡವರು. ಈ ಶತಮಾನ ಕಂಡವರು ಎಂಬ ಮಾತನ್ನ ತುಂಬಾ ಸರಳವಾಗಿ ನಾನು ಹೇಳ್ಬೋದು. ಆದರೆ ಅದಕ್ಕಿಂತ ಮಿಗಿಲಾಗಿ ಅದು ಎಂಥ ಶತಮಾನ ಅಂತ ನೀವು ಒಂದು ಕ್ಷಣ ಯೋಚನೆ ಮಾಡಿದರೆ, ಆ ಶತಮಾನ 2 ಮಹಾಯುದ್ಧಗಳನ್ನು ಕಂಡಿತು. 1914ರಲ್ಲಿ ಒಂದು ಮಹಾಯುದ್ಧ ಆಯಿತು. 1935ರಲ್ಲಿ ಆರಂಭವಾಗಿ 38ರಲ್ಲಿ ಆರಂಭವಾಗಿ 45ಕ್ಕೆ ಮುಗಿದು ಹೋದ 2ನೇ ಮಹಾಯುದ್ಧವನ್ನು ಕಂಡಿತು. ಅಂದ್ರೆ ಜಗತ್ತು 2 ಮಹಾಯುದ್ಧಗಳನ್ನು ಕಂಡ ಶತಮಾನ ಒಂದು ಪಾಯಿಂಟ್. 2ನೇದು ಭಾರತ ಸ್ವಾತಂತ್ರ್ಯ ಪಡೆದಂತ ಒಂದು ಕಾಲ. ಹೋರಾಟ 1857ರಿಂದ ಅಥವಾ ಅದರ ಹಿಂದಿನಿಂದಲೂ ಆರಂಭವಾದರೂ ಕೂಡ ಮಹಾತ್ಮ ಗಾಂಧಿ ಅವರು ಭಾರತಕ್ಕೆ ಬಂದ ಮೇಲೆ 1920ರಿಂದ 1947ರವರೆಗೆ ಬಹುತೇಕ ಭಾರತೀಯರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗಬೇಕು ಎಂಬ ಕನಸನ್ನು ಇಟ್ಟುಕೊಂಡು ಹೋರಾಟ ಮಾಡಿದಂತ ಒಂದು ತೀವ್ರವಾದ ಕಾಲ. 2 ಮಹಾಯುದ್ಧ ಮತ್ತು ಭಾರತಕ್ಕೆ ಸ್ವಾತಂತ್ರ್ಯ ಸಿಗುವುದಕ್ಕೆ ಇಡೀ ಭಾರತ, ಅದರ ಹಿಂದೆಯೂ ಭಾರತ ಹಾಗೆ ಒಟ್ಟಾಗಿ ಹೋರಾಡಲಿಲ್ಲ, ಆಮೇಲೆಯೂ ಕೂಡ ಹೋರಾಟ ಮಾಡಲಿಲ್ಲ. ಆದರೆ ಆ ಕಾಲಘಟ್ಟದಲ್ಲಿ ಎಲ್ಲ ಭಾರತೀಯರು ಕೂಡ ಹೋರಾಟ ಮಾಡಿದರು. ಇದೇ ಕಾಲಘಟ್ಟದಲ್ಲಿ ನಾವು ಕನ್ನಡಿಗರಾಗಿ ನೋಡಿದ್ರೆ 1910ರಿಂದ 1956ರವರೆಗೆ ಕರ್ನಾಟಕ ಏಕೀಕರಣ ಚಳುವಳಿ ನಡೆಯಿತು. 1910ರಲ್ಲಿ ಬೆನಗಲ್ ರಾಮರಾಯರು ಧಾರವಾಡಕ್ಕೆ ಹೋಗಿ ಅಖಂಡ ಕರ್ನಾಟಕ ಮೂಡಬೇಕು ಎಂಬ ಒಂದು ಭಾಷಣವನ್ನ ಕೊಟ್ಟರು. ಆಮೇಲೆ ಸಾಹಿತ್ಯ ಪರಿಷತ್ತು ಸೃಷ್ಟಿಯಾಯಿತು ಇಲ್ಲಿ. ಆಮೇಲೆ ಕರ್ನಾಟಕ ವಿದ್ಯಾವರ್ಧಕ ಸಂಘ ಆರಂಭವಾಯಿತು. ಆಮೇಲೆ ಅನೇಕರು ಬರೆದರು. ಕಡಪ ರಾಘವೇಂದ್ರ ರಾಯರು ಅಖಂಡ ಕರ್ನಾಟಕ ಹೇಗಿರಬೇಕು ಎಂಬ ಒಂದು ಪುಸ್ತಕವನ್ನು ಕೂಡ 1917ರಲ್ಲಿ ಬರೆದರು. ಈಗ ನಾವು ಕೇಳಿದ ರಾಷ್ಟ್ರಗೀತೆ ಕುವೆಂಪು ಅವರು ಬರೆದ ಜೈ ಭಾರತದ ಜನನಿಯ ತನುಜಾತೆ ಎಂಬ ಹಾಡು 1924ರಲ್ಲಿ ಕುವೆಂಪು ಬರೆದರು. ಈಗ ಅದಕ್ಕೆ 100ನೇ ವರ್ಷ ನಾವು ಅದನ್ನು ಆಚರಿಸ್ತಾ ಇದ್ದೀವಿ. 1924ಕ್ಕೆ ಮಹಾತ್ಮ ಗಾಂಧಿ ಅವರು ಕಾಂಗ್ರೆಸ್ ಅಧಿವೇಶನಕ್ಕೆ ಬೆಳಗಾವಿಗೆ ಬಂದರು. ಆವಾಗ ಹುಯಿಲಗೊಳ್ಳ ನಾರಾಯಣ ರಾಯರು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಎಂಬ ಹಾಡನ್ನು ಹಾಡಿದ್ರು. ಅದನ್ನ ಗಂಗೂಬಾಯಿ ಹಾನಗಲ್ ಅವರು ಅಲ್ಲಿ ಹಾಡಿದ್ರು. ಆ ಹಾಡಿಗೂ 100 ವರ್ಷ ಆಯಿತು. ನಾನು ಆ ಶತಮಾನದ ಇಂಪಾರ್ಟೆನ್ಸ್ ಅನ್ನು ಹೇಳ್ತಾ ಇದ್ದೇನೆ. ಆಮೇಲೆ ನಮಗೆ ಸ್ವಾತಂತ್ರ್ಯ ಸಿಕ್ತು. ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ
ಸ್ವಾತಂತ್ರ್ಯ ಹೋರಾಟಕ್ಕೆ ಕೆಲಸ ಮಾಡಿದಂತ ಅನೇಕ ಹಿರಿಯರು ಭೋಜಪಣ್ಣಲ್ಲಿ ಇಲ್ಲಿ ಇದ್ದಾರೆ. ಅಂತ ಹಿರಿಯರು ಬಹಳ ಕಷ್ಟಪಟ್ಟು ಸಂಪಾದಿಸಿದ ಸ್ವಾತಂತ್ರ್ಯ ಈ ದೇಶಕ್ಕೆ ಹೇಗೆ ಪ್ರಯೋಜನ ಆಗಬೇಕು ಅಂತ ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ದೇಶಕ್ಕಾಗಿ ದುಡಿದಂತ ತಲೆಮಾರನ್ನು ಸೃಷ್ಟಿಸಿದ ಕಾಲ ಕೂಡ ಅದು ಹೌದದು. ಈಗಿನ ಅನೇಕರಿಗೆ ಹೇಗೆ ಸ್ವಾತಂತ್ರ್ಯ ಬಂತು ಅದು ಅದರ ಬಗ್ಗೆ ಪರಿಚಯವೂ ಇಲ್ಲ, ಅವರಿಗೆ ಅದರ ಬಗ್ಗೆ ಆಸಕ್ತಿ ಕೂಡ ಇಲ್ಲ. ಆದ್ರೆ ಆ ಕಾಲಘಟ್ಟದಲ್ಲಿ ನಾನು ಕೂತ್ಕುಂಜ ಶಾಲೆಯಲ್ಲಿ ಶಿವಸುಬ್ರಹ್ಮಣ್ಯಂ ಹೇಳಿದ್ರು, ಕೂತ್ಕುಂಜ ಶಾಲೆಯಲ್ಲಿ ನಾನು ಓದ್ತಾ ಇದ್ದಾಗ 1958-59 ಇಸ್ವಿಯಲ್ಲಿ ನನ್ನ ಶಾಲೆಯ ಸ್ವಾತಂತ್ರ್ಯ ದಿನಾಚರಣೆಗೆ ಸ್ವಾತಂತ್ರ್ಯ ಹೋರಾಟಗಾರರು ಒಂದು ಭಾಷಣ ಮಾಡಿ ಹೋಗ್ತಾ ಇದ್ರು. ಅಂದ್ರೆ ನನ್ನ ತಲೆಮಾರಿಗೆ ಭಾರತದ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದ ಮಹನೀಯರನ್ನು ನೋಡುವ ಭಾಗ್ಯ ಇತ್ತು ನೋಡಿ. ಇವತ್ತು ಇಡೀ ದೇಶದಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡವರು 10ಕ್ಕಿಂತ ಹೆಚ್ಚು ಜನ ಉಳಿದಿಲ್ಲ ಇವತ್ತು. ಅಂದ್ರೆ ಅವರ ಏಜ್ ನೋಡಿ 47, ಅಂದ್ರೆ ಅವರು 40ನೇ ಇಸ್ವಿ ಅಷ್ಟಕ್ಕೆ ಹುಟ್ಟಿದ್ರೆ 47ರಲ್ಲಿ ಸ್ವಾತಂತ್ರ್ಯ ಕಂಡಿದ್ದಾರೆ. ನೀವು ಅದನ್ನೇ ಒಂದು ಪ್ರಯಾರಿಟಿ ಆಗಿ ಇಟ್ಟುಕೊಂಡ್ರೆ ಅವರಿಗೆ 90 ವರ್ಷ. ಇನ್ನೊಂದು 5-6 ವರ್ಷದಲ್ಲಿ ನಮ್ಮ ಭಾರತ ದೇಶ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದ ಯಾವ ಮನುಷ್ಯನನ್ನು ಕೂಡ ಕಾಣಲಾಗದಂತ ಒಂದು ಕಾಲಘಟ್ಟ ಪ್ರಾಪ್ತವಾಗ್ತದೆ ಅಂತಂದ್ರೆ ನಾವೆಲ್ಲ ಎಷ್ಟು ಭಾಗ್ಯಶಾಲಿಗಳು ಎಂಬುದು ನಮಗೆ ಸ್ಪಷ್ಟ ಆಗ್ತದೆ. ಹೀಗಾಗಿ 20ನೇ ಶತಮಾನ ಅನೇಕ ಅನುಭವಗಳನ್ನ ಲೇಖಕರಿಗೆ ಕೊಟ್ಟ ಕಾಲ. ಈ ಅನುಭವಗಳಿಗೆ ಒಬ್ಬ ಲೇಖಕ ಭಾಷೆಯಲ್ಲಿ ಪ್ರತಿಕ್ರಿಯಿಸುವುದರ ಜೊತೆ ಅದು ಬರೀ ಭಾಷಣವೋ ಲೇಖನವೋ ಆಗದೆ ಅದನ್ನು ಸಾಮಾಜಿಕ ಅಭಿವೃದ್ಧಿಗೆ ದುಡಿಯುವುದು ಇತ್ಯಾದಿ ಕೆಲಸಗಳನ್ನ ಮಾಡಿದ ಇಬ್ಬರು ಮಹನೀಯರು ನಾನು ಈಗಾಗಲೇ ಹೇಳಿದೆ. ಡಾಕ್ಟರ್ ಶಿವರಾಮ್ ಕಾರಂತರು ಒಬ್ಬರು, ಇನ್ನೊಬ್ಬರು ಮಹಾಕವಿ ಕುವೆಂಪು ಅವರ ಬಗ್ಗೆ ಅನೇಕ ವಿಷಯಗಳನ್ನು ಹೇಳುವುದರ ಬಗ್ಗೆ 3 ವಿಷಯವನ್ನು ಮಾತ್ರ ಹೇಳ್ತೇನೆ. ಒಂದು, ನಾನು ಈಗಾಗಲೇ ಏಕೀಕರಣದ ಹೇಳಿದೆ. 1920-25 ಈ ಕಾಲಘಟ್ಟದಲ್ಲಿ ನೀವು ಆ ಕಾಲದ ಚರಿತ್ರೆಯನ್ನು ನೋಡಿದ್ರೆ ಅಲ್ಲಿ ಒಂದು ಸಣ್ಣ ಬಿಕ್ಕಟ್ಟಿನ ಒಂದು ಗೆರೆ ಕಾಣ್ತದೆ. ಒಂದು ಸಣ್ಣ ಬಿಕ್ಕಟ್ಟು. ಅದು ಯಾವುದು ಅಂತಂದ್ರೆ ಇಡೀ ಭಾರತ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡ್ತಾ ಇತ್ತು. ಗಾಂಧಿಯವರ ನೇತೃತ್ವ ಇತ್ತು, ಇತರ ಅನೇಕರು ಹೋರಾಟ ಮಾಡಿದ್ರು. ಅದೇ ಕಾಲಘಟ್ಟದಲ್ಲಿ 1924ರಲ್ಲಿ ಮಹಾತ್ಮ ಗಾಂಧಿ ಬೆಳಗಾವಿಗೆ ಬಂದಾಗ ಕರ್ನಾಟಕ ಏಕೀಕರಣ ಆಗಬೇಕು ಅಂತ ಅನೇಕರು ಗಾಂಧಿಯನ್ನ ಕೇಳಿದ್ರು, ಕಾಂಗ್ರೆಸ್ ಅನ್ನ ಕೇಳಿದ್ರು. ಕಾಂಗ್ರೆಸ್ ಆಗ ಅದಕ್ಕೆ ಒಪ್ಪಿಗೆ ಕೊಡ್ಲಿಲ್ಲ. ಯಾಕೆ ಕೊಡ್ಲಿಲ್ಲ ಅಂತಂದ್ರೆ ಅಲ್ಲಿ ಒಂದು ಸಮಸ್ಯೆ, ಒಂದು ಚರ್ಚೆ ಉಂಟಾಯಿತು. ಯಾವುದು ಅಂತಂದ್ರೆ ಸ್ವಾತಂತ್ರ್ಯ ಮೊದಲು, ಏಕೀಕರಣ ಮೊದಲು. ಇದು ನೋಡಿ, ನಮಗೆ ಈಗ ಒಂದು ಇತಿಹಾಸ ಕತೆ ಕೇಳಿದಾಗ ಆಗ್ತದೆ. ಬಟ್ ಆ ಕಾಲಘಟ್ಟದಲ್ಲಿ ಬಹಳ ಜನ ಮೊದಲು ಬ್ರಿಟಿಷರು ಈ ದೇಶದಿಂದ ಓಡ್ಲಿ, ಆಮೇಲೆ ರಾಜ್ಯಗಳ ಪುನರ್ವಿಂಗಡಣೆ ನಮ್ಮದಲ್ಲೋ, ಅದು ನಾವು ಆಮೇಲೆ ಮಾಡೋಣ ಅಂತ, ವಿಲ್ ಸೀಟ್ ಲೇಟರ್ ಅಂತ, ಅದು ಆಮೇಲೆ ನೋಡೋಣ ಅಂತ ಒಂದು ವಾದ. ಇನ್ನೊಂದು ವಾದ, ಇಲ್ಲ 27 ಕಡೆ ಕರ್ನಾಟಕ ಹಂಚಿ ಹೋಗ್ಬೇಕು. 27 ಕಡೆ 1186ರಲ್ಲಿ ಉತ್ತರದ ಸೇವಣರಿಗೆ ಮತ್ತು ದಕ್ಷಿಣದ ಹೊಯ್ಸಳರಿಗೆ ಯುದ್ಧ ಆಯಿತು. ಯುದ್ಧ ಆದ ಮೇಲೆ ಕರ್ನಾಟಕ ಮೊದಲ ಬಾರಿಗೆ ಒಡೆದೋಯ್ತು. ಅದಕ್ಕಿಂತ ಮೊದಲು ಕಾವೇರಿಯಿಂದ ಗೋದಾವರಿವರ ಮಿರ್ದ ನಾಡದ ಕನ್ನಡದೊಳ್ಳು ಅಂತೇಳಿ ಕಾವೇರಿಯಿಂದ ಗೋದಾವರಿವರೆಗೆ ಸ್ವಲ್ಪ ಹೆಚ್ಚು ಕಡಿಮೆ ಅದರ ಗಡಿರೇಖೆಗಳು ಅಮೀಬದ ಹಾಗೆ ದೊಡ್ಡದಾಗುವುದು, ಸಣ್ಣದಾಗುವುದು, ಎಲ್ಲದರ ನಡುವೆ ಒಂದು ಕರ್ನಾಟಕ ಅಂತ ಒಂದು ಇತ್ತು. ಆದ್ರೆ ಅದು ಒಡೆದು ಹೋದ್ದು 1186ಕ್ಕೆ. ಹಾಗೆ ಒಡೆದು ಹೋದಂತ ಕರ್ನಾಟಕ ಮತ್ತೆ ಅಖಂಡ ಕರ್ನಾಟಕವಾಗಿ ರೂಪುಗೊಂಡದ್ದು 1956, ಅಂದ್ರೆ 800 ವರ್ಷಗಳ ನಂತರ. ಈ ಅಖಂಡ ಕರ್ನಾಟಕಕ್ಕೆ ಹೋರಾಟ ಮಾಡುವಾಗ ಕರ್ನಾಟಕ ಅಧಿಕೃತವಾಗಿ 27 ಕಡೆ ಹಂಚಿ ಹೋಗಿತ್ತು. ಹೈದರಾಬಾದ್ ಕರ್ನಾಟಕ ಬೇರೆ, ಮಹಾರಾಷ್ಟ್ರ ಕರ್ನಾಟಕ ಬೇರೆ, ನಾವು ದಕ್ಷಿಣ ಕನ್ನಡ ಜಿಲ್ಲೆಯವರು ಮೆಡ್ರಾಸಿಗೆ ಸೇರಿದ್ದೀವಿ. ಹೀಗೆ ಬೇರೆ ಬೇರೆ, ನಾನು ಅದರ ಚರಿತ್ರೆಯನ್ನು ಹೇಳುವುದಿಲ್ಲ. ಹೀಗೆ ಆಮೇಲೆ ಅದರ ಒಳಗಿನ ತುಂಡುಗಳನ್ನು ನೋಡಿದ್ರೆ ಕರ್ನಾಟಕ 68 ಭಾಗವಾಗಿ ಒಡೆದೋಗಿತ್ತು. ಇದು ಒಂದಾಗಬೇಕು, ನಾವು ಕನ್ನಡಿಗರು ಒಂದಾಗದೆ ಹೊರತು ನಮಗೆ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಲಿಕ್ಕೆ ಬೇಕಾದಂತ ಶಕ್ತಿ ಬರುವುದಿಲ್ಲ ಎಂಬ ಮಾತನ್ನ ಆ ಕಾಲದ ಹೋರಾಟಗಾರರು ಹೇಳಿದರು. ಯಾರ್ದು ಸರಿ ಯಾರ್ದು ತಪ್ಪು ಎಂಬುದನ್ನು ನಾವು ವಿವೇಚನೆ ಮಾಡಲಿಕ್ಕೆ ಸಮರ್ಥರಲ್ಲ, ಈಗ ಮಾಡೋದು ಕೂಡ ಅಲ್ಲ. ನಾವು ಇತಿಹಾಸವನ್ನು ಗ್ರಹಿಸುವಾಗ ಹೀಗೆ ಇತ್ತು ಅಂತ ಗ್ರಹಿಸಬೇಕಷ್ಟೇ. ಆ ಬಿಕ್ಕಟ್ಟು ಬಂದಿತ್ತು ನೋಡಿ. ಆ ಬಿಕ್ಕಟ್ಟು ಬಂದಾಗ ನಿಜವಾಗಲೂ ರಾಷ್ಟ್ರೀಯ ಹೋರಾಟ ಮತ್ತು ಪ್ರಾದೇಶಿಕ ಹೋರಾಟ ಈಗಲೂ ಇದೆ. ಆ ಮಾತುಗಳು ಒಬ್ಬ ಪತ್ರಕರ್ತರು ನಾನು ರಾಷ್ಟ್ರೀಯವಾದಿ ಪತ್ರಕರ್ತ ಅಂತ ಹಾಕೊಳ್ತಾರೆ, ನೀವು ನೋಡಿರಬೇಕು.
ಅಂದ್ರೆ ನಾನು ರಾಷ್ಟ್ರವಾದಿ, ನಾನು ಪ್ರಾದೇಶಿಕವಾದಿ ಅಲ್ಲ ಅಂತ. ಕೆಲವರು ನಾವು ಪ್ರಾದೇಶಿಕವಾದಿಗಳು ಕನ್ನಡ, ಕರ್ನಾಟಕ, ತಮಿಳು ಇವೆಲ್ಲ ಗಟ್ಟಿ ಅಂದ್ರೆ ದೇಶ ಗಟ್ಟಿ ಆಗ್ತದೆ ಅಂತ ವಾದ. ನಾನು ಆಗಲೇ ಹೇಳಿದಾಗೆ ಮೌಲ್ಯಮಾಪನ ಮಾಡ್ತಾ ಇಲ್ಲ ನಾನು, ಈ ಎರಡು ವಾದಗಳಿವೆ ಅಂತ ತಮ್ಮ ಹಿರಿಯರ ಗಮನಕ್ಕೆ ತರ್ತಾ ಇದ್ದೀನಿ. ಈ ಬಿಕ್ಕಟ್ಟು ಸೃಷ್ಟಿ ಆಗ್ತಾ 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 ಇದ್ದಾಗ ಈ ಬಿಕ್ಕಟ್ಟನ್ನ ಅಂದ್ರೆ ರಾಷ್ಟ್ರವಾದ ಮತ್ತು ಪ್ರಾದೇಶಿಕವಾದದ ನಡುವೆ ಹುಟ್ಟಿಕೊಳ್ತಾ ಇದ್ದಂತ ಬಿಕ್ಕಟ್ಟನ್ನ ಪರಿಹಾರ ಮಾಡಿದ ಏಕೈಕ ವ್ಯಕ್ತಿ ಅಂದ್ರೆ ಮಹಾಕವಿ ಕುವೆಂಪು. ಅವರು ಜೈ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಅಂತ ಒಂದು ಮಾತು ಕೊಟ್ರಲ್ಲ, ಒಂದು ಪದ್ಯ ಬರೆದ್ರಲ್ಲ 1924ರಲ್ಲಿ, ಅದು ಮಂತ್ರದ ಹಾಗೆ ಕೆಲಸ ಮಾಡಿ ಮುಂದೆ ನಮಗೆ ಅಖಂಡ ಕರ್ನಾಟಕ ಏಕೀಕರಣ ಆಗುವಲ್ಲಿವರೆಗೆ ಅಥವಾ 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬರುವಲ್ಲಿವರೆಗೆ ಪ್ರಾದೇಶಿಕ ಮತ್ತು ರಾಷ್ಟ್ರೀಯತೆ ನಡುವೆ ಬಿಕ್ಕಟ್ಟು ಬರಲೇ ಇಲ್ಲ. ಅಂದ್ರೆ ಕುವೆಂಪು ಕೊಡುಗೆ ಒಂದು ದೊಡ್ಡ ಒಂದು ಸಾಲು. ನಮಗೆ ಇವತ್ತು ನಾಡಗೀತೆಯಿಂದ ಹಾಡು ಆರಂಭ ಮಾಡೋಣ ಅಂತ ಅದೊಂದು, ನಾನಂತೂ ದಿನಾ ಹಾಡು ಕೇಳ್ತೇನೆ, ಎಲ್ಲ ಪ್ರೋಗ್ರಾಮಿಗೆ ಹೋದ್ರು ಎದ್ದು ನಿಲ್ಲೋದು ಹಾಡು, ಅದೊಂದು ಅಭ್ಯಾಸ ಆಗ್ಬಿಟ್ಟಿದೆ. ಅದರ ಸಾಲುಗಳಿಗೆ ಅರ್ಥ ಕಳ್ಕೊಂಡಾಗೆ ನಮಗೆ ಅನ್ನಿಸ್ತದೆ ಎಷ್ಟೋ ಬಾರಿ. ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಒಂದು ಸಾಲಿದೆ. ಸರ್ವ ಜನಾಂಗದ ಶಾಂತಿಯ ತೋಟ ಅಂದ್ರೆ ಏನು? ಎಲ್ಲಾ ಜನಗಳು ಬದುಕಬೇಕು. ಈ ಗಾರ್ಡನ್ ಆಗಿ ಇಲ್ಲಿ ಎಲ್ಲಾ ಬಗೆಯ ಹೂಗಳಿದೆ, ಎಲ್ಲಾ ಬಗೆಯ ಬಣ್ಣಗಳಿದೆ. ಭಾರತ ದೇಶ ಎಂಬುದು ಕುವೆಂಪು ಉದ್ಯಾನದ ಹಾಗೆ ಅದು ಇರಬೇಕು ಎಂಬುದನ್ನ ಹೇಳಿದ್ರು. ಆದ್ರೆ ಬಹಳ ಜನಕ್ಕೆ ಅದನ್ನ ಹೇಳ್ತಾರೆ, ಆಮೇಲೆ ಕೋಮುವಾದದ ಭಾಷಣ ಮಾಡ್ತಾರೆ, ಹೊಡೆದಾಡ್ತಾರೆ, ಎಲ್ಲ ಮಾಡ್ತೇವೆ. ಹಾಡು ಹಾಡಿದಾಗೆ ನಮ್ಮ ಕ್ರಿಯೆಗಳು ಕ್ರಿಯೆಗಳಾಗೆ ಆ ಸಾಹಿತ್ಯಕ್ಕೂ ಕ್ರಿಯೆಗೂ ಸಂಬಂಧ ತಪ್ಪಿ ಹೋದ ಸಂದರ್ಭದಲ್ಲಿ ನಾವು ಗಮನಿಸಬೇಕಾದ್ದು ಜೈ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಎಂಬ ಒಂದು ಸಾಲು ಹೇಗ ಬಿಕ್ಕಟ್ಟನ್ನು ಪರಿಹರಿಸಿತು ಅಂತ. ಈ ಬಿಕ್ಕಟ್ಟನ್ನು ಪರಿಹರಿಸಿದ ಕುವೆಂಪು ಮುಂದೆ ನಮಗೆ ಇವತ್ತಿಗೆ, ನಾನು ಅದನ್ನು ಹೇಳಿದ್ದೆ, 21ನೇ ಶತಮಾನಕ್ಕೆ ಹೇಗೆ ಮಾರ್ಗದರ್ಶಕ ಆಗ್ತಾರೆ ಕುವೆಂಪು ಅಂತ. ಅವರು ನಮಗೆ ಆಮೇಲೆ ಬರೆದು ಕೊಟ್ಟ ಮಾಹಿತಿ ಯಾವುದು ಅಂತಂದ್ರೆ, ಕರ್ನಾಟಕಕ್ಕೆ ಅತ್ಯಂತ ಅಗತ್ಯವಾಗಿ ಬೇಕಾಗಿರುವ ದ್ವಿಭಾಷಾ ನೀತಿ, 2 ಭಾಷೆ ಸಾಕು ಎಂಬುದನ್ನ ಕುವೆಂಪು 1922ರಿಂದ ಹೇಳಿಕೊಂಡು ಬಂದಿದ್ದಾರೆ. 2 ಭಾಷೆ ಸಾಕು ನಮಗೆ. ಉತ್ತರದ ಹಿಂದಿ ಬಗ್ಗೆ ಅವರು ಎಷ್ಟು ಕಟುವಾಗಿ ಬರೀತಾರೆ ಅಂತಂದ್ರೆ, ಉತ್ತರದ ಕತ್ತೆ ದಕ್ಷಿಣಕ್ಕೆ ಬಂದ್ರೆ ಕುದುರೆ ಆಗ್ತದ ಅಂತ ಕೇಳ್ತಾರೆ. ಬಹಳ ದಿಟ್ಟವಾಗಿ ಆ ಪ್ರಶ್ನೆಗಳನ್ನ ಕೇಳ್ತಾರೆ. ಇವತ್ತು ನಾವು ನೀವು ಎಲ್ಲ ದ್ವಿಭಾಷಾ ಸೂತ್ರದ ಅಗತ್ಯದ ಬಗ್ಗೆ ನಾವು ತುಂಬಾ ಯೋಚನೆ ಮಾಡ್ತಾ ಇದ್ದೀವಿ, ಚರ್ಚೆಗಳು ಆಗ್ತಾ ಇದೆ. ಈ ಚರ್ಚೆಗಳು ಆಗುವಾಗ ನಮಗೆ ಅನೇಕ ಬಾರಿ ಪ್ರೇರಣೆ ಕೊಡ್ತಾ ಇರೋದು ಕುವೆಂಪು ಹೇಳಿದ್ರು ಎಂಬ ಕಾರಣಕ್ಕೆ. ಆದ್ದರಿಂದ ಭಾಷಾ ವಿಷಯಕವಾಗಿ ಅಲ್ಲಿ ಒಂದು ಸ್ವಲ್ಪ ಡಿವಿಯೇಷನ್ ಆಗ್ತದೆ. ಆದ್ರೂ ಒಂದು ಮಾತು ಹೇಳ್ತೀನಿ ನಾನು. ಈಗ 2011ರ ಜನಗಣತಿಯನ್ನು ನೀವು ನೋಡಿದರೆ, ಕರ್ನಾಟಕ ಬಿಟ್ಟು ಬೇರೆ ರಾಜ್ಯಗಳಿಗೆ, ಮುಖ್ಯವಾಗಿ ಹಿಂದಿ ಮಾತನಾಡುವ ಪ್ರದೇಶಗಳಿಗೆ, ಅಂದ್ರೆ ಡೆಲ್ಲಿ, ಉತ್ತರ ಪ್ರದೇಶದಲ್ಲಿ ಪೂರ್ತಿ ಹಿಂದಿ ಇಲ್ಲ, ಅಲ್ಲಿ ಭೋಜ್ಪುರಿ ಮಾತಾಡ್ತಾರೆ. ಆಮೇಲೆ ಇನ್ನು ಆ ಕಡೆ ಹೋದರೆ ದಕ್ಷಿಣ ಭಾಗದಲ್ಲಿ ಸಂತಾಲಿ ಮಾತಾಡ್ತಾರೆ. ಆಮೇಲೆ ಬಿಹಾರಿ, ಇದು ಅನೇಕ ಭಾಷೆಗಳಿದೆ. ಆದ್ರೆ ಈ ಕಡೆ ಡೆಲ್ಲಿ ಕಡೆ ಬಂದ್ರೆ ಅಲ್ಲಿ ಹಿಂದಿ ಮಾತಾಡ್ತಾರೆ. ಈಗ ಆ ಭಾಗದಲ್ಲಿ ಕರ್ನಾಟಕದಿಂದ ಹೋಗಿ ಕೆಲಸ ಮಾಡುವವರ ಸಂಖ್ಯೆ 2011ರ ಜನಗಣತಿಯ ಪ್ರಕಾರ 18,000, ಜಸ್ಟ್ 18,000. ತೆಲಂಗಾಣ, ತಮಿಳುನಾಡು ಅದೆಲ್ಲ ಬಿಟ್ಟು ಬಿಡೋಣ. ಆದರೆ ಹಿಂದಿ ಭಾಗಕ್ಕೆ ಹೋಗಿ ಹಿಂದಿ ಮಾತಾಡುವವರು, ಹಿಂದಿ ಮಾತಾಡುವ ಕನ್ನಡಿಗರು, ಅದರಲ್ಲಿ ಮುಖ್ಯವಾಗಿ ಕರ್ನಾಟಕ ಭವನ 3 ಇದೆ, KB1, KB2, KB3 ಇದೆ. ಆಮೇಲೆ ಸೆಂಟ್ರಲ್ ಗೌರ್ಮೆಂಟಿನ ಕಚೇರಿಗಳಿದ್ದಾವೆ. ಆಮೇಲೆ ಕರ್ನಾಟಕ ಸಂಘ ಇದೆ. ಬೇರೆ ಬೇರೆ ಕಡೆ ಏನು ಗುಡ್ಗಾವ್ನಲ್ಲಿ ಕೆಲವು ಕಂಪನಿಗಳಿದ್ದಾವೆ. ಅಲ್ಲಿ ಎಲ್ಲ ಕೆಲವು ತಂತ್ರಜ್ಞಾನ ನಮ್ಮ ಹುಡುಗರು ಹೋಗಿ ಕೆಲಸ ಮಾಡ್ತಾರೆ. ಅವರ ಎಲ್ಲ ಸಂಖ್ಯೆ ಸೇರಿದ್ರೆ 18,000. ನಾವು ಏನು ಮಾಡ್ತಿದ್ದೀವಿ ಅಂದ್ರೆ, ಈ 18,000 ಜನಕ್ಕೆ ಬೇಕಾಗಿ 8 ಲಕ್ಷ ಹುಡುಗರಿಗೆ ಹಿಂದಿ ಕಲಿಸ್ತಾ ಇದ್ದೀವಿ. ಅರ್ಥ ಆಯ್ತಲ್ಲ ನಾನು ಹೇಳ್ತಾ ಇರೋದು? 8 ಲಕ್ಷ ಜನಕ್ಕೆ ಹಿಂದಿ ಕ್ಲಾಸಲ್ಲಿ ಹೇಳಿಕೊಡ್ತೀವಿ. ಅದರಲ್ಲಿ 80,000 ಮಕ್ಕಳು ಫೈಲ್ ಆಗ್ತಾರೆ. ಈ ಸರ್ತಿ SSLC ಫೈಲ್ ಆಗ್ತಾರೆ. ಆಮೇಲೆ ಅನೇಕರು ಹಿಂದಿ ಓದ್ತಾರೆ, ಮರೆತು ಬಿಡ್ತಾರೆ. ಹಾಗಾಗಿ ಓದಿ ಮರೀಲಿಕ್ಕೆ ಬೇಕಾದಂತ ಒಂದು ಭಾಷೆಯನ್ನ ನಾವು ಯಾಕೆ ಕಲಿಸಬೇಕು ಎಂಬ ಒಂದು ಪ್ರಶ್ನೆ ಸಹಜವಾಗಿ ನಮಗೆ ಬೇರೆ ಬೇರೆ ಕಡೆ ಬರ್ತದೆ. ಈಗ ನಾನು ಡೆಲ್ಲಿಗೆ ಹೋದಾಗ ನನಗೆ ಹಿಂದಿ ಒಂದು ಚೂರು ಬರ್ತಾ ಇತ್ತು ಅಷ್ಟೇ, ಯಾಕಂದ್ರೆ ನಾವು SSLC ವರೆಗೆ ಹಿಂದಿ ಓದಿದ್ವಿ. ಆದ್ರೆ ಹೋಗಿ ಒಂದು 3 ವಾರದಲ್ಲಿ ಹಿಂದಿ ಕಲ್ತು ಬಿಟ್ರು. ಯಾಕಂದ್ರೆ ಅದು ಅನಿವಾರ್ಯ ಆಗ್ತದೆ. ನೀವು ತರಕಾರಿ ಅಂಗಡಿಗೆ ಹೋದ್ರೆ, ಕರ್ನಾಟಕದಲ್ಲಿ ಈ ಸಮಸ್ಯೆ ಇಲ್ಲ. ಕರ್ನಾಟಕದಲ್ಲಿ ನಾವು ಎಷ್ಟು ಬುದ್ಧಿವಂತರು ಅಂತಂದ್ರೆ, ನಾವು ವಲಸೆ ಅಲ್ಲಿಂದ ಬರ್ತಾರಲ್ಲ ಅವನ ಹತ್ರ ಅವನ ಭಾಷೆಯೇ ಮಾತಾಡಿ
ಅವನನ್ನು ಸಂತೋಷ ಪಡಿಸೋದನ್ನ ನಮ್ಮ ಭಾಷೆಯನ್ನು ಅವರಿಗೆ ಕಳಿಸ್ಲಿಕ್ಕೆ ಹೋಗುದಿಲ್ಲ. ಇಲ್ಲೇ ನಾನು ಮೊನ್ನೆ ಇಲ್ಲಿ ಹತ್ತಿರ ಹೇರ್ ಕಟ್ ಮಾಡಕ್ಕೆ ಹೋಗಿದ್ದೆ ಇಲ್ಲಿ. ಆಮೇಲೆ ಅವನಿಗೆ ಕೇಳಿದೆ, ಎಲ್ಲಿಗೆ, ಏನಪ್ಪ ನಿನ್ನ ಹೆಸರು ಅಂತ. ಅವನಿಗೆ ಕನ್ನಡ ಬರಲ್ಲ. ಅವನು ಡೆಲ್ಲಿಯಿಂದ ಅಂತ ಅಂದ. ಡೆಲ್ಲಿಯಿಂದ ಅಂದಾಗ ನನಗೆ ಸ್ವಲ್ಪ ರೋಮಾಂಚನ ಆಯಿತು. ನಾನು ಡೆಲ್ಲಿ ಅವನು ಅಂತೇಳಿ ಮತ್ತೆ ಸ್ವಲ್ಪ ಮಾತಾಡಿದೆ. ಎಷ್ಟು ವರ್ಷ ಆಯಿತು ಇಲ್ಲಿಗೆ ಬಂದು RT ನಗರಕ್ಕೆ? 12 ವರ್ಷ ಆಯಿತು ಅಂದೆ. ಕನ್ನಡ ಕಲ್ತಿಯಾ? ನೈ ಸರ್. ಯಾಕಪ್ಪ 12 ವರ್ಷ ಇಲ್ಲಿದ್ದು ನಿಂಗೆ 4 ಮಾತು, ಆಮೇಲೆ ಎಲ್ಲರದ್ದು ಹೇರ್ ಕಟ್ ಮಾಡಬೇಕು, ನೀನು ಜನಗಳ ಜೊತೆ ಸಂವಾದ ಇರಬೇಕು. ಯಾಕಂದ್ರೆ ಯಾವ ಜरूरत है नहीं सर, सारे लोग हिंदी में बहुत अच्छी से बात करते हैं ಅಂತ. ಇದು ಕರ್ನಾಟಕದ ಇವತ್ತಿನ ಸ್ಥಿತಿ. ಅಂದ್ರೆ ನಾವು ನಮ್ಮ ಭಾಷೆಯನ್ನ ಅವರಿಗೆ ಕಲಿಸುವುದರ ಹೊರತಾಗಿ, ಈಗ ನನ್ನ ಮನೆ ನಾವು ಒಬ್ಬರೇ ಇದ್ದೀನಿ, ಝೆಪ್ಟೋದವ್ರು ಏನೇನೋ ತರಿಸ್ತೀನಿ, ಅಮೆಝಾನ್ ಏನೋ ತರಿಸ್ತೀನಿ, ಎಲ್ಲರೂ ನಾನ್ ಕನ್ನಡಿಗ. ಆಮೇಲೆ ನಾನು ಬೀದರ್ದಿಂದ ಚಾಮರಾಜನಗರದವರೆಗೆ ಸುಮಾರು 24 ಜಿಲ್ಲೆಗಳಿಗೆ ಭೇಟಿ ಕೊಟ್ಟಿದ್ದೇನೆ ಆಲ್ರೆಡಿ. ಇನ್ನೊಂದು 7 ಜಿಲ್ಲೆಗಳಿಗೆ ಇನ್ನೊಂದು ಸ್ವಲ್ಪ ದಿವಸದಲ್ಲಿ, ಈಗ ಮುಂದಿನ ವಾರದಿಂದ ಆರಂಭ ಆಗುತ್ತೆ. ಎಲ್ಲಾ ಕಡೆ ಹೋಟೆಲ್ಗಳಲ್ಲಿ ಇವತ್ತು ಕನ್ನಡಿಗರಿಲ್ಲ. ಬಿಸಿನೀರು ಕೊಡಪ್ಪ ಅಂದ್ರೆ ಕ್ಯಾಸ, ಬಿಸಿನೀರು ಕೊಡ, ಮಳೆ ಬರ್ತಾ ಇದೆ, ಗಂಟ್ಲು ಸ್ವಲ್ಪ ಭೂತದಾಗೆ ನೋಡ್ತಾನೆ. ಆಮೇಲೆ ಗರಂ ಪಾನಿ ಯಾವ ಭಾಷೆ ನಿಂದು ಸರ್? ನೇಪಾಳಿ, ಅಸ್ಸಾಮೀಸ್, ಬಿಹಾರೀಸ್. ನಾವು ಆಮೇಲೆ ಬಿಸಿನೀರಿಗೆ ಏನು ಹೇಳ್ಬೇಕಪ್ಪ ನಮ್ಮ ದೇಶದಲ್ಲಿ, ನಮ್ಮ ಊರಿನಲ್ಲಿ ಅಂತ, ಗರಂ ಪಾನಿ ದೇದು ಟೀಕೆ ಸರ್. ಈಗ ವಲಸೆಗಾರರು ಬರ್ತಾರೆ, ಕೆಲಸ ಮಾಡ್ತಾರೆ. ನಾನು ಆ ಮೂಲಭೂತ ಸಮಸ್ಯೆ, ಸಂವಿಧಾನ ಅವರಿಗೆ ಕೊಟ್ಟಿರುವ ಹಕ್ಕು, ಅದರ ಬಗ್ಗೆ ಮಾತಾಡ್ತಿಲ್ಲ. ಭಾಷೆ ಏನಾಗ್ತಿದೆ ಅಂತ ಹೇಳುದು. ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ಭಾಷೆ, ದ್ವಿಭಾಷೆ ಅಂದ್ರೆ ಕನ್ನಡ ಉಳಿಬೇಕು. ಅಂತಾರಾಷ್ಟ್ರೀಯವಾದಂಥ ಬಹಳ ಮುಖ್ಯವಾದಂಥ ಇಂಗ್ಲಿಷನ್ನು ನಮ್ಮ ಮಕ್ಕಳು 1ನೇ ಕ್ಲಾಸಿಂದಲೇ ಕಲಿಬೇಕು. 4ನೇ 5ನೇ ಕ್ಲಾಸಿನವರೆಗಾದ್ರು ಅಥವಾ 7ನೇ ಕ್ಲಾಸಿನವರೆಗಾದ್ರು, ಅಥವಾ ನೀವು ತುಂಬಾ ಉದಾರಿಗಳಾಗಿದ್ರೆ SSLC ವರೆಗಾದ್ರೂ ಕನ್ನಡ ಮಾಧ್ಯಮದಲ್ಲಿ ಓದಬೇಕು. 1ನೇ ಕ್ಲಾಸಿಂದಲೇ ಇಂಗ್ಲಿಷನ್ನು ಚೆನ್ನಾಗಿ ಕಲೀರಿ. ಮತ್ತು 3ನೇ ಭಾಷೆಯಾಗಿ ನೀವು ಹಿಂದಿಯನ್ನು 50 ಮಾರ್ಕಿಗೆ ಕಲೀರಿ. ಹಿಂದಿ ವಿರೋಧ ಇಲ್ಲ, ಯಾಕಂದ್ರೆ ರಾಷ್ಟ್ರೀಯ ಭಾಷೆ ಸ್ವಲ್ಪ ಗೊತ್ತಿದ್ರೆ ಒಳ್ಳೇದು. ಬ್ಯಾಂಕ್ಗಳಿಗೆ ಹೋದ್ರೆ ಹಿಂದಿ ಮಾತಾಡಬೇಕು, ಪೋಸ್ಟ್ ಆಫೀಸಿಗೆ ಹೋದ್ರೆ ಹಿಂದಿ ಮಾತಾಡಬೇಕು, ಹೋಟೆಲ್ಗಳಿಗೆ ಹೋದ್ರೆ ಹಿಂದಿ ಮಾತಾಡಬೇಕು. ಕನ್ನಡ ಎಲ್ಲಿ ಮಾತಾಡಬೇಕು? ನಾವು ನಮ್ಮ ಮಕ್ಕಳ ಹತ್ರ ನಾವು ಬೇರೆ ಭಾಷೆ ಮಾತಾಡ್ತೀವಿ ಹೆಚ್ಚಿನವರು. ಹಾಗಾಗಿ ಕನ್ನಡಕ್ಕೆ ಕಸ್ಟಮರ್ಸ್ ಇಲ್ಲ, ಕನ್ನಡಕ್ಕೆ ಕಸ್ಟಮರ್ಸ್ ಇಲ್ಲ ಇವತ್ತು. ಅಂತ ಒಂದು ಕಾಲಘಟ್ಟದಲ್ಲಿ ಕುವೆಂಪು ಹೇಳಿದಂತ ದ್ವಿಭಾಷಾ ಸೂತ್ರ ಇದೆಯಲ್ಲ, ಅದನ್ನು ನಾವು ಜಾರಿಗೆ ತಂದ್ರೆ, ಅಥವಾ ಸ್ಟೇಟ್ ಎಜುಕೇಶನ್ ಈಗ ಬಂದಿದೆ, ಕರ್ನಾಟಕ ಸ್ಟೇಟ್ ಎಜುಕೇಶನ್ ಪಾಲಿಸಿ ಅಂದ್ರೆ ಜಾರಿಗೆ ಬರಲಿಲ್ಲ, ಆದರೆ ತುಂಬಾ ಒಳ್ಳೆಯ ರಿಪೋರ್ಟ್ ಇದೆ. 1152 ಪುಟದ ಒಂದು ರಿಪೋರ್ಟ್ ಇದೆ. ಅದು ತುಂಬಾ ಚೆನ್ನಾಗಿದೆ. ಅದು ಭಾಷೆಯನ್ನು ಹೇಗೆ ಕಲಿಬೇಕು, ಇಂಗ್ಲಿಷನ್ನು ಹೇಗೆ ಕಲಿಬೇಕು, ಹಿಂದಿಯನ್ನ ಎಷ್ಟು ಕಲಿಬೇಕು, ಉರ್ದುವನ್ನು ಎಷ್ಟು ಕಲಿಬೇಕು, ಅಥವಾ ನನ್ನ ಮಾತೃಭಾಷೆ ತುಳು, ನಾನು ತುಳು ಕಲಿಬೇಕಂದ್ರೆ ನನಗೆ ಶಾಲೆಯಲ್ಲಿ ತುಳು ಕಲಿಯಲಿಕ್ಕೆ ಒಂದು ಅವಕಾಶ ಇರಬೇಕು. ಏನ್ ತಪ್ಪಲ್ಲ. ನನ್ನ ಕರ್ನಾಟಕದಲ್ಲಿ ಕನ್ನಡ ಬಿಟ್ಟರೆ 230 ಭಾಷೆ ಇದೆ ಬೇರೆ. ಆ ಭಾಷಿಕರಿಗೆ ಅವರ ಭಾಷೆಯನ್ನು ಉಳಿಸಿಕೊಳ್ಳುವ ಹಕ್ಕನ್ನು ಸಂವಿಧಾನ ಕೊಟ್ಟಿದೆ. ಅದನ್ನು ನಾವು ರಾಜ್ಯ ಸರ್ಕಾರ ಮಾಡಲೇಬೇಕು. ಇವೆಲ್ಲ ಕಾಂಪ್ಲೆಕ್ಸಿಟಿಗಳನ್ನು ಅರ್ಥ ಮಾಡಿಕೊಂಡು ರಾಜ್ಯ ಶಿಕ್ಷಣ ನೀತಿ ಬಂದಿದೆ. ನಿನ್ನೆ ಕೂಡ ನಾನು ಒಂದು ಸಭೆಯಲ್ಲಿ, ತಾವು ಯಾರಿದ್ರೆ, ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳಿದೆ, ರಾಜ್ಯ ಶಿಕ್ಷಣ ನೀತಿಯನ್ನ ಜಾರಿಗೆ ತನ್ನಿ, ಕನ್ನಡ ಉಳಿಯುತ್ತದೆ, ನಮ್ಮ ಮಕ್ಕಳು ಒಳ್ಳೆ ಇಂಗ್ಲಿಷ್ ಕಲಿತಾರೆ, ನಮ್ಮ ಮಕ್ಕಳು ಹಿಂದಿಯಿಂದ ಕೂಡ ದೂರ ಹೋಗುದಿಲ್ಲ. ಇಷ್ಟು ಒಳ್ಳೆಯ ಒಂದು ಅಂದ್ರೆ ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಇದರ ಹಿಂದಿನ ಪ್ರೇರಣೆ ಮಹಾಕವಿ ಕುವೆಂಪು ಅಂತ. ಭಾಷಾ ನೀತಿಗೆ ಬೇಕಾದಂತ ಪ್ರೇರಣೆ ಇದೆಯಲ್ಲ, ಅದು ಕುವೆಂಪು ಅವರ ಹತ್ರ ಇದೆ ಎಂಬುದನ್ನ ವರದಿಯಲ್ಲಿ ಇದೆ, ನಾವೆಲ್ಲರೂ ಕೂಡ ಅನುಭವಿಸಿದ್ದೇವೆ. ಆದ್ದರಿಂದ ಅವರು ಹೇಳಿದ ಮಾತನ್ನ ನಾವು ಬಹಳ ಗಂಭೀರವಾಗಿ ತಗೋಬೇಕಾಗ್ತದೆ ಭಾಷೆ ವಿಷಯವಾಗಿ. ಮತ್ತೆ ಒಂದು ಪಾಸಿಂಗ್ ಸ್ಟೇಟ್ಮೆಂಟ್ ಆಗಿ ಹೇಳ್ತೀನಿ ನಾನು, ಕನ್ನಡದ ಬಗ್ಗೆ, ಕರ್ನಾಟಕದ ಬಗ್ಗೆ ಮತ್ತು ಕನ್ನಡದ ಬಗ್ಗೆ ಕುವೆಂಪು ಬರೆದಷ್ಟು ಕವನಗಳನ್ನ ಕನ್ನಡದ ಬೇರೆ ಯಾವ ಕವಿಗಳು ಬರೆದಿಲ್ಲ. ಹೈಯೆಸ್ಟ್ ನಂಬರ್ ಆಫ್ ಪೋಯಮ್. ಅದು ನೀಮೆಟ್ಟುವುದೆಲ್ಲ ಕರ್ನಾಟಕದಿಂದ ಆರಂಭ ಆದ್ರೆ ಎಲ್ಲ ನಾನು ಅದನ್ನ ವಿವರಗಳಿಗೆ ಹೋಗುದಿಲ್ಲ. ಇದು ಎರಡನೇದು. 1ನೇದು ಭಾಷೆಗೆ ಸಂಬಂಧಪಟ್ಟ ಹಾಗೆ. ಇನ್ನೊಂದು ವಿಷಯ ಹೇಳಿ ಬಹುಶಃ ನನ್ನ ಉಪನ್ಯಾಸ ನಿಲ್ಲಿಸಬಹುದು. ಉಪ್ಪಿಟ್ಟು ಬಂತ ಸರ್? ಉಪ್ಪಿಟ್ಟು ತಣ್ಣಗೆ ಆಗ್ಬಾರ್ದಲ್ಲ ಅಂತ. ಇನ್ನೊಂದು ಏನಂದ್ರೆ, ಇನ್ನೊಂದು ಸ್ವಲ್ಪ ಡೆಲಿಕೇಟ್ ಇಶ್ಯೂ ಇದು. ನಾವು ಇದನ್ನ ಸ್ವಲ್ಪ ಮುಕ್ತವಾಗಿ ಅರ್ಥ ಮಾಡ್ಕೊಳ್ಬೇಕು ಅಂತ ನಾನು ಆರಂಭದಲ್ಲಿ ಬೇಡಿಕೊಳ್ತೇನೆ, ತಪ್ಪು ತಿಳ್ಕೊಬಾರ್ದು. ಈಗ ಧರ್ಮದ ವಿಷಯಕ್ಕೆ ಬಂದಾಗ ನಾವು ಬಿಹೇವ್ ಮಾಡುವ ರೀತಿ, ನಾವು ಮಾತನಾಡುವ ರೀತಿ, ಅದರ ಪರವಾಗಿ ವಿರೋಧವಾಗಿ ಮಾತನಾಡುವ ರೀತಿ ಇದೆಯಲ್ಲ, ಇದನ್ನ ನಮಗೆ ಪರಿಷ್ಕರಿಸಿಕೊಳ್ಳಲಿಕ್ಕೆ ಸಾಧ್ಯ ಆದರೆ, ಹಾಗೆ ಪರಿಷ್ಕರಿಸಿಕೊಂಡು ಧರ್ಮದ ವಿಚಾರದಲ್ಲಿ ಹೇಗೆ ಮುಂದುವರಿಬೇಕು ಅಂತ ಮಾರ್ಗದರ್ಶನ ಮಾಡುವಂತ ಶಕ್ತಿ ಇರುವ ಒಬ್ಬ ಲೇಖಕ ಅಂದ್ರೆ ಕುವೆಂಪು. ಧಾರ್ಮಿಕ ವಿಷಯದಲ್ಲಿ ನೋಡಿ, ಅವರು ಧಾರ್ಮಿಕ ವಿಷಯದಲ್ಲಿ ಕುವೆಂಪು ಅವರು
ರಾಮಕೃಷ್ಣ ಪರಮಹಂಸನ ಶಿಷ್ಯ. ವಿವೇಕಾನಂದರ ಬಗ್ಗೆ ಬಹಳ ಅದ್ಭುತವಾದ ಪುಸ್ತಕ ಬರೆದರು. ಸ್ವತಃ ರಾಮಾಯಣವನ್ನೇ ಬರೆದರು. ಮಹಾಭಾರತದಿಂದ ಸ್ಮಶಾನ ಕುರುಕ್ಷೇತ್ರಂ ಅಂತ ಒಂದು ಬಹಳ ಒಳ್ಳೆಯ ನಾಟಕವನ್ನು ಬರೆದರು. ಋಗ್ವೇದದ ಮೇಲೆ ಋಗ್ವೇದ ಹೇಗೆ ಒಂದು ಕಾವ್ಯ ಸ್ವರೂಪಿಯಾದ್ದು, ಅದು ಹೇಗೆ ಒಂದು ಕವಿತೆಯಾಗಿದೆ ಎಂಬುದನ್ನ ಆ ಕಾಲದ ಜನಗಳು ಪ್ರಕೃತಿಯಲ್ಲಿ ಕಂಡ ಕವಿತೆ ಇದು ಅಂತ ಹೇಳಿ ಋಗ್ವೇದದ ಬಗ್ಗೆ ಒಂದು ಕವನ ಬರೆದಿದ್ದಾರೆ. ಅಂದ್ರೆ ಕುವೆಂಪು ಆಗಲಿ, ರಾಮಕೃಷ್ಣ ಪರಮಹಂಸರಾಗಲಿ, ವಿವೇಕಾನಂದರಾಗಲಿ, ಅಥವಾ ಆ ಪರಂಪರೆಯಲ್ಲಿ ಬಂದಂತ ಈವನ್ ಮಹಾತ್ಮ ಗಾಂಧಿ, ಇವರೆಲ್ಲರೂ ನಾವು ಏನು ಕರಿತೀವಿ ಅಂತಂದ್ರೆ ಸುಮಾರಾಗಿ ಉದೀಯಮಾನ ಪರಿಷ್ಕರಣವಾದಿಗಳು. ಉದೀಯಮಾನ ಅಂತ ಯಾಕೆ ಹೇಳ್ತೀವಿ ಅಂತಂದ್ರೆ ಕುವೆಂಪು ಸೇರಿದಾಗ ಇವರು ಎಲ್ಲರೂ ಕೂಡ ಇಂಗ್ಲಿಷ್ ಓದಿದರು. ಮಹಾತ್ಮ ಗಾಂಧಿ ಇಂಗ್ಲಿಷ್ ಓದಿದ್ದಾರೆ, ಫಾರಿನ್ಗೆ ಹೋಗಿ ಓದಿದ್ದಾರೆ. ನೆಹರು ಓದಿದ್ದಾರೆ. ವಿವೇಕಾನಂದರು ಬಹಳ ಒಳ್ಳೆ ಇಂಗ್ಲಿಷ್ ಮಾತಾಡ್ತಾ ಇದ್ರು. ರಾಜಾರಾಮ್ ಮೋಹನ್ ರಾಯ್ ಅವರು ನ್ಯೂ ಬ್ರಾಹ್ಮಣಿಕಲ್ ಮ್ಯಾಗಝಿನ್ ಅಂತ ಒಂದು ಪೇಪರ್ ಅನ್ನು ಇಂಗ್ಲಿಷಲ್ಲೇ ತರ್ತಾ ಇದ್ರು. ಅಂದ್ರೆ ಆ ಕಾಲದ ವಿದ್ಯಾವಂತರು ಏನಿದ್ದಾರೆ 1900ರಿಂದ 1940-50ರವರೆಗೆ ಕೆಲಸ ಮಾಡಿದಂತ ಭಾರತೀಯ ಇಂಟೆಲೆಕ್ಚುವಲ್ಸ್ ಅಂತ ಹೇಳ್ತೀವಲ್ಲ, ಆ ಕಾಲದ ಎಮರ್ಜಿಂಗ್ ಇಂಟೆಲೆಕ್ಚುವಲ್ಸ್ ಅಂತ, ಉದೀಯಮಾನ ಬುದ್ಧಿಜೀವಿಗಳು ಅಂತ ಕರೀತೀವಿ ನಾವು ಕನ್ನಡದಲ್ಲಿ. ಎಮರ್ಜಿಂಗ್ ಇಂಟೆಲೆಕ್ಚುವಲ್ಸ್ ಏನು ಮಾಡಿದ್ರು ಅಂತಂದ್ರೆ ಇಂಗ್ಲಿಷನ್ನ ಚೆನ್ನಾಗಿ ಓದಿದ್ರು. ಒಂದು, ಇಂಗ್ಲಿಷನ್ನು ಚೆನ್ನಾಗಿ ಓದಿದ ಮೇಲೆ ನಮ್ಮ ಸನಾತನ ಧರ್ಮವನ್ನು ಕೂಡ ಓದಿದವರು. ಸನಾತನ ಧರ್ಮವನ್ನು ಓದಿದಾಗ ಅವರಿಗೆ ಬಂದಂತ ಒಂದು ತಿಳುವಳಿಕೆ ಏನು ಅಂತಂದ್ರೆ ನಮ್ಮ ಧರ್ಮ ಚೆನ್ನಾಗಿದೆ, ಆದರೆ ಎಲ್ಲವೂ ಸರಿ ಇಲ್ಲ. ಅದನ್ನು ನಾವು ನಮ್ಮ ಕಾಲಕ್ಕೆ ಬೇಕಾದಾಗ ಪರಿಷ್ಕರಿಸಬೇಕು. ಆದ್ದರಿಂದ ವಿಲಿಯಂ ಬೆಂಟಿಕ್ ಅಂತವರು ಹೆಣ್ಣು ಮಕ್ಕಳು ಬೆಂಕಿಗೆ ಹಾರುವುದನ್ನ ಇಂಗ್ಲಿಷ್ ಅಧಿಕಾರಿಯ ಸಹಾಯದಿಂದಲೇ ನಿಲ್ಲಿಸಿದ್ರು. ಅಂಬೇಡ್ಕರ್ ಅಂತವರು ಜಾತಿ ಸಮಾಜ ಹುಟ್ಟು ಹಾಕಿದಂತ ಅನಾಹುತಗಳ ಬಗ್ಗೆ ನೇರವಾಗಿ ಬರೆದರು. ಎಲ್ಲಿವರೆಗೆ ಬರೆದರು ಅಂತಂದ್ರೆ ಮನುಸ್ಮೃತಿಗೆ ಬೆಂಕಿ ಕೂಡ ಹಾಕಿದ್ರು. ಹಾಗಾಗಿ ಈ ರಾಮಾಯಣ, ಮಹಾಭಾರತ, ಋಗ್ವೇದ, ಆಮೇಲೆ ಇತರ ವೇದಗಳು, ಬ್ರಾಹ್ಮಣಕಗಳು, ಅರಣ್ಯಕಗಳು, ಸ್ಮೃತಿಗಳು, ಏನು ನಾವು ಸನಾತನ ಧರ್ಮ ಅಂತ ಇವತ್ತು ಹೇಳ್ತಾ ಇದ್ವಿ, ಆ ಸನಾತನ ಧರ್ಮವನ್ನು ವಿಮರ್ಶೆ ಮಾಡಿ ಒಪ್ಪಿಕೊಳ್ಳಿ ಎಂಬ ಒಂದು ಮಧ್ಯಮ ದಾರಿಯನ್ನ ಕುವೆಂಪು ಹೇಳಿದ್ದು ಭಾರತೀಯರಿಗೆ ತುಂಬಾ ಇಷ್ಟ ಆಯಿತು. ಮತ್ತು ಆ ದಾರಿಯನ್ನು ಹಿಡಿದ ಗಾಂಧಿ, ಆ ದಾರಿಯನ್ನು ಹಿಡಿದ ರಾಮಕೃಷ್ಣ ಪರಮಹಂಸರು, ಅದೇ ದಾರಿಯಲ್ಲಿ ನಡೆದ ವಿವೇಕಾನಂದರು ಹಿಂದೂ ಧರ್ಮದ ಬಹಳ ದೊಡ್ಡ ಕ್ರಿಟಿಕ್ ಆಗಿದ್ರು. ಅದು ಓದಿದ್ರೆ ಬಹಳ ದೊಡ್ಡ ಕ್ರಿಟಿಕ್ ಆಗಿದ್ದರು, ವಿಮರ್ಶೆ. ಆದ್ರೆ ಹಿಂದೂ ಧರ್ಮದ ವಿರೋಧಿ ಅಲ್ಲ ಅವರು. ಅರ್ಥ ಆಯ್ತಲ್ಲ ನಾನು ಹೇಳ್ತಾ ಇರೋದು? ಅವ್ರು ಯಾರು ಧರ್ಮ ವಿರೋಧಿಗಳಲ್ಲ. ಧರ್ಮ ಮೂಲತಃ ಚೆನ್ನಾಗಿದೆ, ಅದು ಆಚರಣೆಗೆ ಬಂದಾಗ ಅದರಲ್ಲಿ ಜಾತಿಯ ವ್ಯತ್ಯಾಸಗಳು ಸೇರಿಕೊಂಡಿವೆ, ಸುಳ್ಳು ವ್ಯಾಖ್ಯಾನಗಳು ಸೇರಿಕೊಂಡಿವೆ. ಅದಕ್ಕೆ ಕುವೆಂಪು ಋಗ್ವೇದದ ಬಗ್ಗೆ ಹೇಳುವಾಗ ಹೇಳುದು, ಇಡೀ ಋಗ್ವೇದ ಓದಿ ಪಾಪ ಪುಣ್ಯ ಎಲ್ಲಿದೆ ಅಂತ ಕೇಳ್ತಾರೆ. ಪಾಪ ಪುಣ್ಯದ ಪ್ರಶ್ನೆ ಇಲ್ಲ ಅಲ್ಲಿ, ಅದು ಕಾವ್ಯದ ಪ್ರಶ್ನೆ ಅದು. ಆದ್ದರಿಂದ ಮರದ ಬಗ್ಗೆ, ಗಿಡಗಳ ಬಗ್ಗೆ, ಇಂದ್ರ ಅಂದ್ರೆ ಏನು, ಮಳೆಯ ದೇವರು, ವರುಣ ಅಂದ್ರೆ ಗಾಳಿಯ ದೇವರು, ವರುಣ ಅಂದ್ರೆ ನೀರಿನ ದೇವರು, ಹೀಗೆ ಇದನ್ನ ನಮ್ಮ ಪ್ರಕೃತಿಯಲ್ಲಿ ಏನ್ ನಾವು ಕಾಣ್ತೀವಿ ಇದೇ ಋಗ್ವೇದದ ಮೂಲ ಶಕ್ತಿ ಅಂತ ಋಗ್ವೇದವನ್ನು ಒಪ್ಪಿಕೊಳ್ತಾರೆ. ಆದ್ರೆ ಋಗ್ವೇದದ ತಪ್ಪು ವ್ಯಾಖ್ಯಾನ, ಇನ್ಕ್ಲೂಡಿಂಗ್ ಸಾಯಣ 16ನೇ ಶತಮಾನದಲ್ಲಿ ಋಗ್ವೇದದ ಬಗ್ಗೆ ವ್ಯಾಖ್ಯಾನ ಬರೆಯುವಾಗ ಋಗ್ವೇದಕ್ಕೂ ಅವನಿಗೂ ನಡುವೆ ಇದ್ದಂತ ವ್ಯತ್ಯಾಸ ಏನಿಲ್ಲ ಅಂದ್ರೂ 1000 ವರ್ಷ. ಆ 1000 ವರ್ಷದಲ್ಲಿ ಬೇಕಾದಷ್ಟು ಬದಲಾವಣೆಗಳಾಗಿದೆ. ರಾಂಗ್ ಇಂಟರ್ಪ್ರಿಟೇಷನ್ ಅಂತ ಹೇಳ್ತೀವಿ. ಕುವೆಂಪು ಈ ರಾಂಗ್ ಇಂಟರ್ಪ್ರಿಟೇಷನ್ಗಳನ್ನ ತಿರಸ್ಕರಿಸಿದ್ರು, ಮೂಲ ಕೃತಿಗಳನ್ನ ತಿರಸ್ಕರಿಸಲಿಲ್ಲ. ನಿಮಗೆ ಒಂದು ಉದಾಹರಣೆ ಹೇಳ್ತೀನಿ ನಾನು. ಈಗ ರಾಮಾಯಣ ಬಹಳ ಅದ್ಭುತವಾದಂತ ಕಾವ್ಯ, ವಾಲ್ಮೀಕಿ ಕಾವ್ಯ. ರಾಮಾಯಣದ ಬಗ್ಗೆ ಗೌರವ ಇಲ್ಲದೆ ಇದ್ರೆ ಕುವೆಂಪು ರಾಮಾಯಣ ದರ್ಶನಂ ಯಾಕೆ ಬರಿತಾ ಇದ್ರು? ಸರಳವಾದ ಪ್ರಶ್ನೆ, ಯಾಕೆ ಬರಿತಾ ಇದ್ರು? ಆದ್ರೆ ವಾಲ್ಮೀಕಿ ಬರೆದ ರಾಮಾಯಣ ಬಹಳ ಅದ್ಭುತವಾದ, ಅದು ಅದರ ರಚನೆ ಅವೆಲ್ಲವೂ ನೋಡಿ. ರಾಮಾಯಣದ ನಾಯಕ ರಾಮ. ಕುಶಲವರು ರಾಮಾಯಣವನ್ನು ಹಾಡುವಾಗ ಆ ಕಾವ್ಯಕ್ಕೆ ಪ್ರೇಕ್ಷಕರು ರಾಮನೇ, ಅವನೇ ನಾಯಕ, ಅವನೇ ಪ್ರೇಕ್ಷಕ. ವ್ಯಾಸನು ಕೂಡ ಹಾಗೆ. ಮಧ್ಯೆ ಮಧ್ಯೆ ಕುರುಪಾಂಡವರ ನಡುವೆ ಚರ್ಚೆ ಬಂದಾಗ ಲೇಖಕನಾದ ವೇದವ್ಯಾಸರು ಸ್ವತಃ ಪ್ರವೇಶ ಮಾಡಿ ಸಮಸ್ಯೆ ಪರಿಹರಿಸ್ತಾರೆ. ಜಗತ್ ಸಾಹಿತ್ಯದಲ್ಲಿ ಅಂತ ಉದಾಹರಣೆಗಳು ಇಲ್ಲ, ಬಿಡಿ, ಇದರ ಬಗ್ಗೆ ಬಹಳ ಗೌರವ ಇರ್ತದೆ. ಗೌರವ ಇದೆ ಅಂತ ಹೇಳಿದ ಕೂಡ ಅದನ್ನು ವಿಮರ್ಶೆ ಮಾಡಬಾರದು ಅಂತ ಇಲ್ಲಲ್ಲ. ನೋಡಿ, ಸಮಸ್ಯೆ ಇರೋದಲ್ಲಿ
ನೀವು ವಿಮರ್ಶೆ ಮಾಡಿದ ಕೂಡಲೇ ನೀವು ವೇದ ವಿರೋಧಿಗಳು, ನೀವು ದೇಶ ವಿರೋಧಿಗಳು, ನೀವು ಪಾಕಿಸ್ತಾನಕ್ಕೆ ಹೋಗಿ ಅಂತ ಶುರು ಮಾಡ್ತಾರೆ. ಅದಲ್ಲ, ನಮ್ಮಲ್ಲಿ ಮಹಿಳೆಯರಿಗೆ ಸ್ವಾತಂತ್ರ್ಯ ಸಿಗಬೇಕು. ಈಗ ಪಂಚಮರು ಅಂತ ಇಟ್ಕೊಳ್ಳಿ, ವರ್ಣಾಶ್ರಮ ಧರ್ಮ, ಬ್ರಾಹ್ಮಣ, ವೈಶ್ಯ, ಕ್ಷತ್ರಿಯ, ಶೂದ್ರ, ಇದು ಸರಿ ಇದೆ. ಸರಿ ಇದೆ ಅಂದ್ರೆ ಇದೆ. ಪಂಚಮರು ಎಲ್ಲಿದ್ದಾರೆ ಇದರಲ್ಲಿ? ದಲಿತರು ಎಲ್ಲಿದ್ದಾರೆ? ಅವರು ಚತುರ್ವರ್ಣದಿಂದ ಹೊರಗಡೆ ಇದ್ದಾರೆ. ಕುವೆಂಪು ಆ ಪ್ರಶ್ನೆ ಕೇಳ್ತಾರೆ, ಹಾಗಾದ್ರೆ ಅವರು ಭಾರತೀಯರಲ್ವಾ? ಆ ಭಾರತೀಯರನ್ನು ನಿಮಗೆ ಒಂದು ಶಾಸ್ತ್ರದೊಳಗೆ ಒಳಗೊಳ್ಳಿಕ್ಕೆ ಆಗಲಿಲ್ಲ ಅಂತಂದ್ರೆ ಅಂತ ಶಾಸ್ತ್ರ ನನಗೆ ಬೇಡ ಅಂತ ಹೇಳ್ತಾರೆ. ಹೊಲೆಯರ ಮಗುವೊಂದು ಹೊಳೆಯಲ್ಲಿ ಮುಳುಗಲು ಅದನ್ನು ಎತ್ತಲಿಕ್ಕೆ ಶಾಸ್ತ್ರಗಳ ನೆರವು ಬೇಕೇ ಅಂತ ಒಂದು ಹಾಡು ಬರೀತಾರೆ. ಹೊಲೆಯರ ಮಗುವೊಂದು ಹೊಳೆಯಲ್ಲಿ ಮುಳುಗುತ್ತಿರಲು ಅವನನ್ನು ಹೋಗಿ ಎತ್ತಲಿಕ್ಕೆ ಶಾಸ್ತ್ರದ ನೆರವು ಬೇಕೇ? ಶಾಸ್ತ್ರದ ಪುಟ ತೆಗೆದು ಇವನನ್ನು ಮುಟ್ಟುದಾ ಬೇಡುವ ಅಂತ ಚರ್ಚೆ ಮಾಡ್ಲಿಕ್ಕೆ ಉಂಟ ಅಂತ. ನಮ್ಮ ಸಂಸ್ಕಾರದಲ್ಲಿ ನಾರಾಯಣಪ್ಪನ ಹೆಣ ಬಿದ್ದಾಗ ಚರ್ಚೆ ಮಾಡ್ತಾರಲ್ಲ, ಈ ಹೆಣವನ್ನು ಏನು ಮಾಡುದು ಧರ್ಮಶಾಸ್ತ್ರಗಳು ಏನು ಹೇಳ್ತವೆ? ಯಾಕಂದ್ರೆ ನಾರಾಯಣಪ್ಪ ಬ್ರಾಹ್ಮಣ್ಯ ಬಿಟ್ಟಿದ್ದಾನೆ, ಬ್ರಾಹ್ಮಣರು ನಾರಾಯಣಪ್ಪನನ್ನು ಬಿಡ್ಲಿಲ್ಲ, ಏನ್ ಮಾಡುದು ಅಂತ. ಬಹಳ ಅದ್ಭುತವಾದಂತ ಒಂದು ಕಾದಂಬರಿ ಅದು. ಏನೇ ಇರಲಿ, ಕುವೆಂಪು ರಾಮಾಯಣದ ಬಗ್ಗೆ ಅತೀವ ಗೌರವ ಇದ್ದುದರಿಂದಲೇ ರಾಮಾಯಣ ದರ್ಶನ ಬರೀತಾರೆ. ಆದ್ರೆ ಮಧ್ಯೆ ಮಧ್ಯೆ ಬೇಕಾದಷ್ಟು ಬದಲಾವಣೆಗಳನ್ನು ಮಾಡ್ತಾನೆ. ಉದಾಹರಣೆಗೆ, ವಾಲಿಯನ್ನ ರಾಮ ಕೊಂದಾಕಿದ, ಮರದ ಅಡ್ಡ, ಅವನು ವೀರ, ರಾಮನು ವೀರ, ಕೊಂದಾಕಿದ. ನೀವು ಯಕ್ಷಗಾನದವರಿಗೆ ಗೊತ್ತಿದೆ, ವಾಲಿ ವಧೆ ಯಕ್ಷಗಾನ ನೋಡಿದ್ರೆ 1-2 ಗಂಟೆ ಚರ್ಚೆ ಆಗ್ತದೆ. ವಾಲಿ ಹೇಳುದು, ನೀನು ವೀರನೇ ಹೌದಾಗಿದ್ರೆ ನೀ ಎದುರು ಬಂದು ಕೊಲ್ಬೇಕಾಗಿತ್ತು ನನ್ನನ್ನು, ಮರದ ಅಡ್ಡದಿಂದ ಬಂದು ಯಾಕೆ ಕೊಂದೆ ನೀನು? ಅದಕ್ಕೆ ರಾಮ ಹೇಳ್ತಾನೆ, ನಾವು ಮಂಗಗಳನ್ನು ಎದುರು ಬಂದು ಕೊಲ್ತೀವ, ನಾವು ಮರದ ಅಡ್ಡದಲ್ಲಿ ನಿಂತೇ ಹೊಡಿದದು ನಮ್ಮ ಧರ್ಮ ಅಂತ. ಹಾಗಾಗಿ ಧರ್ಮ ಒಂದು ಕೋತಿಗಳ ಧರ್ಮ, ಇನ್ನೊಂದು ಮನುಷ್ಯರ ಧರ್ಮ, ಕ್ಷತ್ರಿಯರ ಧರ್ಮದ ನಡುವೆ ಚರ್ಚೆ. ಕುವೆಂಪು ಆ ಚರ್ಚೆಯನ್ನು ಎತ್ತಿಕೊಂಡು ಕೊನೆಗೆ ಒಂದೇ ಒಂದು ಮಾತು ಹೇಳ್ತಾರೆ ಅವರು. ರಾಮ ವಾಲಿ ಎದುರು ನಿಂತು ಮನ್ನಿಸೆನ್ನಂ ಮಹಾವೀರ, ನೋಡಿ ಎಂಥ ಮಾತು, ಒಂದೇ ಒಂದು ಸಾಲು, ಮನ್ನಿಸೆನ್ನಂ ಮಹಾವೀರ, ಮಹಾವೀರನಾದ ವಾಲಿಯೇ ನನ್ನನ್ನು ಕ್ಷಮಿಸು ಅಂತ. ಕ್ಷಮೆ ಕೇಳಿ ರಾಮ ದೊಡ್ಡವನಾದ. ಕುವೆಂಪುನ ರಾಮನ ಕಲ್ಪನೆ ಅಂತದ್ದು, ಉದಾತ್ತ ರಾಮನ ಕಲ್ಪನೆ ಅಂತದ್ದು. ನಾನು ವರ್ಣಾಶ್ರಮ ಧರ್ಮ ನೋಡಿ, ಅದಕ್ಕೆ ಅಪೋಸಿಟ್ ಆದ ಇನ್ನೊಂದು ಉದಾಹರಣೆ ಹೇಳಿ ನನ್ನ ಉಪನ್ಯಾಸ ನಿಲ್ಲಿಸ್ತೇನೆ. ಈಗ ಶೂದ್ರ ತಪಸ್ವಿ, ಕುವೆಂಪುನ ಬಹಳ ಪ್ರಸಿದ್ಧವಾದ ನಾಟಕ. ಶೂದ್ರ ಶಂಭೂಕನ ವಧೆಯ ಕತೆ ಮೂಲ ರಾಮಾಯಣದಲ್ಲಿ ಇಲ್ಲ. ನಾನು ಕನ್ನಡ ಅನುವಾದದಲ್ಲಿ ಓದಿದ ಹಾಗೆ ಮೂಲ ರಾಮಾಯಣದಲ್ಲಿ ಇಲ್ಲ. ಮತ್ತು ನನ್ನ ಒಂದು ಕಾಮನ್ ಸೆನ್ಸ್ ಹೇಳಿದ ಹಾಗೆ, ವಾಲ್ಮೀಕಿ ಅಂತ ಒಬ್ಬ ಮಹಾಪ್ರತಿಭೆಯ ಕವಿ ಶೂದ್ರನ ತಲೆ ಕಡಿಯುವ, ರಾಮ ಶೂದ್ರ ವಿದ್ಯೆ ಕಲ್ತದಕ್ಕೆ ತಲೆ ಕಡಿಯುವಂತ ಕಥೆ ಬರೀಲ್ಲ. ಅಷ್ಟು ಸಣ್ಣವ ಅಲ್ಲನೇ ಅವ ವಾಲ್ಮೀಕಿ, ಅಷ್ಟು ಸಣ್ಣವ ಅಲ್ವೇ ಅಲ್ಲ. ಅವ ಅಷ್ಟು ಸಣ್ಣ ಹೃದಯದವನಾಗಿದ್ರೆ ಅವನಿಗೆ ರಾಮಾಯಣ ಬರೀಲಿಕ್ಕೆ ಆಗ್ತಿರ್ಲಿಲ್ಲ. ಶೂದ್ರರಿಗೆ ಮಹಾಕಾವ್ಯ ಬರೀಲಿಕ್ಕೆ ಬರಲ್ಲ. ಮಹಾಕಾವ್ಯ ಬರಿಬೇಕಾದ್ರೆ ಒಂದು ಔನ್ನತ್ಯ, ಒಂದು ಉದಾತ್ತ ಮನೋಭಾವ ಅವೆಲ್ಲ ಇರಬೇಕಾಗ್ತದೆ. ಮೂಲ ರಾಮಾಯಣದಲ್ಲಿ ಅಂದ್ರೆ 8ನೇ ಶತಮಾನದಲ್ಲಿ ರಾಮಾಯಣಕ್ಕೆ ಸೇರಿಸಲಾದ ರಾಮಾಯಣ. ಇದರ ಬಗ್ಗೆ ತುಂಬಾ ಚರ್ಚೆ ಆಗಿದೆ. ಮಾಸ್ತಿಯವರು, ಕನ್ನಡದಲ್ಲಿ ಸಂಸ್ಕೃತ ಪಂಡಿತರು ಎಲ್ಲರೂ ಚರ್ಚೆ ಮಾಡಿದ್ದಾರೆ. 8ನೇ ಶತಮಾನದಲ್ಲಿ ಒಂದು ರಾಮನ ಕಥೆ ಅಂತ ಹೇಳಿ ರಾಮನ ಪಾತ್ರಕ್ಕೆ ಒಂದು ಕಥೆಯನ್ನು ಸೇರಿಸಿದೆ. ಒಬ್ಬ ಬ್ರಾಹ್ಮಣ ಸತ್ತು ಹೋದ ಮಗುವನ್ನು ಎತ್ತಿಕೊಂಡು ಬರ್ತಾನೆ. ರಾಮ ಕೇಳ್ತಾನೆ, ಏನಾಯ್ತಪ್ಪ ಅಂತ. ಏನಾಗುದು? ನಿನ್ನ ರಾಜ್ಯದಲ್ಲಿ ಆಗಬಾರದ ಅನಾಹುತ ಆಗ್ತದೆ, ಅಧರ್ಮ ಆಗ್ತಾ ಇದೆ, ಆ ಅಧರ್ಮದಿಂದಾಗಿ ನನ್ನ ಮಗ ಸತ್ತು ಹೋದ. ಅಯ್ಯೋ, ನನ್ನ ಕಾಲದಲ್ಲಿ ಅನ್ಯಾಯವೇ, ಏನಾಯ್ತು? ಏನಿಲ್ಲ, ಒಬ್ಬ ಶೂದ್ರದ ವಿದ್ಯೆ ತಪಸ್ಸು ಮಾಡ್ತಾ ಇದ್ದಾನೆ. ನೋಡಿ ಸಮಸ್ಯೆ ಗೊತ್ತಾಯ್ತಲ್ಲ. ಶೂದ್ರ ತಪಸ್ಸು ಮಾಡಿದ್ರೆ, ಶೂದ್ರ ವಿದ್ಯಾವಂತನಾದ್ರೆ ಬ್ರಾಹ್ಮಣನ ಮಗ ಸಾಯ್ತಾನೆ ಎಂಬುದು ಒಂದು. ಆದ್ದರಿಂದ ಇವ ಬದುಕಬೇಕಾದ್ರೆ ಇವ ಕಲಿಬಾರದು, ಇವ ಕಲ್ತ್ರೆ ಇವ ಸಾಯ್ತಾನೆ. ಇದು 8ನೇ ಶತಮಾನದಲ್ಲಿ ರಾಮಾಯಣಕ್ಕೆ ಸೇರಿಸಲಾದ, ಖಂಡಿತವಾಗಲು ವಾಲ್ಮೀಕಿ ಬರೆಯದೇ ಇದ್ದ ಒಂದು ಕಥೆ ಇದು. ಆಯ್ತು, ರಾಮ ಕೇಳ್ತಾನೆ, ಹಾಗಾದ್ರೆ ನಿನ್ನ ದೂರು ಪರಿಶೀಲನೆ ಮಾಡೋಣ ಅಂತ ಮೂಲದ ಹೇಳಿದ್ರು. ಹೋಗ್ತಾನೆ. ಹೋಗಿ ರಾಮ ಚಂದ್ರಹಾಸವನ್ನ ಖಡ್ಗವನ್ನು ಹಿಡಿದು ಕೇಳ್ತಾನೆ, ಯಾರು ನೀನು? ಶೂದ್ರ ಯೋನಿಯೋ ಪ್ರಸೂತೋ ಅಸ್ಮಿ ರಾಜ ಶೂದ್ರಕೋ ನಾಮ ಅಂತ ಹೇಳ್ತಾನೆ. ನಾನು ಶೂದ್ರ ಯೋನಿಯಲ್ಲಿ ಜನಿಸಿದವನು, ನನ್ನ ಹೆಸರು ಶೂದ್ರಕ. ನೀನು ಶೂದ್ರ ಯೋನಿಯಲ್ಲಿ, ನೋಡಿ ನೀನು ಯಾರು ಅಂತ ಕೇಳುವಾಗ ನಾನು ಪುರುಷೋತ್ತಮ ಅಂತ ಹೇಳಿದ್ರೆ ಸಾಕು. ನಾನು ಶೂದ್ರ ಯೋನಿಯಲ್ಲಿ ಜನಿಸಿದವನಂತ ಯಾಕೆ ಹೇಳಬೇಕು ಅಲ್ವಾ? ಯಾಕೆ ಹೇಳಬೇಕು? ಅದು ಹೇಳಬೇಕಾಗಿದ್ದಂತ ಒಂದು ಕಾಲಘಟ್ಟವನ್ನ ನಮ್ಮ ಭಾರತ ಆಕಾರದಲ್ಲಿ ಕಂಡಿತು. ಆದ್ದರಿಂದ ಶೂದ್ರ ಯೋನ್ಯೋ ಪ್ರಸೂತೋಸ್ಮಿ ರಾಜ ಶೂದ್ರಕೋ ನಾಮ ಅಂತ ಹೇಳಿದ ತಕ್ಷಣ ಶೂದ್ರನಾದ ನಿನಗೆ ವಿದ್ಯೆ ಕಲಿಯುವ ಹಕ್ಕು ಎಲ್ಲಿಂದ ಬಂತು ಅಂತ ಅವನ ತಲೆಯನ್ನ ಕತ್ತರಿಸ್ತಾನೆ. ಶೂದ್ರನ ತಲೆ ಕೆಳಗೆ ಬಿದ್ದ ಕೂಡಲೇ ಸತ್ತು ಬಿದ್ದ ಬ್ರಾಹ್ಮಣ ಎದ್ದು ನಿಲ್ತಾರೆ. ಇದು 20ನೇ ಶತಮಾನದಲ್ಲಿ ಇಂಗ್ಲಿಷ್ ಓದಿದ ತಿಳುವಳಿಕೆ ಇರುವ ನಿಮಗೆ, ನನಗೆ
ಯಾರಿಗೂ ಇಷ್ಟ ಆಗುವಂತ ಒಂದು ಘಟನೆ ಅಲ್ಲ ಇದು. ಬ್ರಾಹ್ಮಣನಿಗೂ ಇಷ್ಟ ಆಗೋದಿಲ್ಲ ಈ ಕಾಲದ, ಒಬ್ಬ ಶೂದ್ರನಿಗೂ ಕೂಡ ಇಷ್ಟ ಆಗದೇ ಇರುವಂತ ಒಂದು ಘಟನೆ. ಕುವೆಂಪು ಏನ್ ಮಾಡ್ತಾರೆ, ಅದನ್ನ ಬಹಳ ಅದ್ಭುತವಾಗಿ ಅಲ್ಲಿ ಹೋಗ್ತಾರೆ. ಇವನ ಅಧರ್ಮಿ ಹೇಳ್ತಾನೆ, ಏನಪ್ಪಾ ಬ್ರಾಹ್ಮಣ, ಇವನ ಅಧರ್ಮಿ, ಹೌದು ಕೊಲ್ಲು, ಹೊಡೆ, ಬಹಳ ಚೆನ್ನಾಗಿದೆ ಅದು, ಹೊಡೆ ಹೊಡೆ, ನಿನ್ನಲ್ಲಿರುವ ದಿವ್ಯಾಸ್ತ್ರವನ್ನು ತೊಡು. ಆಯ್ತು, ಇವನನ್ನು ನಾನು ಕೊಲ್ತೇನೆ ಅಂತ ಬ್ರಹ್ಮಾಸ್ತ್ರವನ್ನು ರಾಮ ಹೊಡ್ತಾನೆ, ಕೊಲ್ಲು ಇವನಿಗೆ. ಆ ಬ್ರಹ್ಮಾಸ್ತ್ರ ಶೂದ್ರಕನನ್ನು ಕೊಲ್ಲುವುದಿಲ್ಲ. ಹೋಗಿ ಶೂದ್ರಕನಿಗೆ 3 ಸುತ್ತು ಹಾಕಿ ಬ್ರಾಹ್ಮಣನನ್ನು ಕೊಲ್ಲಿಕ್ಕೆ ಬರ್ತದೆ. ಬ್ರಾಹ್ಮಣ ಓಡ್ತಾನೆ, ರಾಮ ಏನಾಗ್ತಾ ಇದೆ? ನಾನು ಏನು ಹೇಳಿದಪ್ಪ, ಅನ್ಯಾಯ ಮಾಡಿದವನನ್ನು ಕೊಲ್ಲು ಅಂತ ಹೇಳಿದೆ. ಆ ಬಾಣಕ್ಕೆ ಅನ್ಯಾಯ ಮಾಡಿದವ ಯಾರು ಅಂತ ಗೊತ್ತಾಗಿದೆ, ನಾನೇನು ಮಾಡ್ಲಿ ಅಂತ. ತಪ್ಪಾಯಿತು ಅಂತ ಅವ ಹೇಳ್ತಾನೆ. ಅಲ್ಲಿಗೆ ಬಾಣ ಉಪಶಮನ ಆಗ್ತದೆ. ನಾಟಕ ಕೊನೆಯಾದಾಗ ಶೂದ್ರನೂ ಬದುಕುತ್ತಾನೆ, ಬ್ರಾಹ್ಮಣನೂ ಬದುಕುತ್ತಾನೆ. ಇದು 20ನೇ ಶತಮಾನಕ್ಕೆ ಕುವೆಂಪು ಕೊಡುವಂತ ಒಂದು ಸಂದೇಶ. ಆದ್ದರಿಂದ ವರ್ಣಾಶ್ರಮ ಧರ್ಮದ ಬೇರೆ ಬೇರೆ ಅನಾಹುತಗಳ ಬಗ್ಗೆ ಬಹಳ ಗಂಭೀರವಾಗಿ ತೀಕ್ಷ್ಣವಾಗಿ ವಿಮರ್ಶೆ ಮಾಡಿದಂತ ಕುವೆಂಪು ಅಂತಿಮವಾಗಿ ಹೇಳುವುದು, ಎಲ್ಲ ಜನರು ಚೆನ್ನಾಗಿ ಬದುಕಬೇಕು. ಕೆಲವರಿಗೆ ಆಗುದಿಲ್ಲ, ಈಗಲೂ ಕೂಡ ಕುವೆಂಪುವನ್ನು ಬೈತಾರೆ. ಆದರೆ ನಾನು ಅದನ್ನ ನೋಡಿದ ಹಾಗೆ ಕುವೆಂಪು ಅದನ್ನು ಬಹಳ ಉದಾರವಾಗಿ ಮತ್ತು ಬಹಳ ವಿಸ್ತಾರವಾದ ಮತ್ತು 20ನೇ ಶತಮಾನಕ್ಕೆ ಅಗತ್ಯವಾದಂತ ಒಂದು ಪರಿಪ್ರೇಕ್ಷ್ಯದಲ್ಲಿ ಅದನ್ನು ಗ್ರಹಿಸಿದ್ದಾರೆ. ಇದು ಸ್ಮಶಾನ ಕುರುಕ್ಷೇತ್ರ ಆದರೂ ಅಷ್ಟೇ ನೋಡಿ. ಈಗ ಸಣ್ಣ ಪ್ರಶ್ನೆ, ಈ ಭಾರತ ಯುದ್ಧದಲ್ಲಿ 18 ಅಕ್ಷೋಹಿಣಿ ಸೈನ್ಯ ಸೇರಿದ್ರು ಅಂತ ನಾವೆಲ್ಲ ಕೇಳ್ತೀವಿ. 18 ಅಕ್ಷೋಹಿಣಿ ಸೈನ್ಯ ಅಂದ್ರೆ ಭಾರತದ 56, ಆವಾಗ 56 ದೇಶಗಳು ಅಂತ ಹೇಳೋದು. 56 ದೇಶಗಳಿಂದಲೂ ಸೈನ್ಯ ಬಂದಿದೆ. 56 ದೇಶಗಳ ಸೈನ್ಯ ಬಂದು 18 ದಿವಸದ ಯುದ್ಧದಂದು ಎಲ್ಲರೂ ಸತ್ತಿದ್ದಾರೆ ಅಲ್ವಾ? ಪಾಂಡವರ ಕಡೆಯವರು ಸತ್ತಿದ್ದಾರೆ, ಕೌರವರ ಕಡೆಯವರು ಸತ್ತಿದ್ದಾರೆ. ಒಂದು ಪ್ರಶ್ನೆ ಬರ್ತದೆ, ದೇಶದ ಎಲ್ಲರೂ ಸತ್ತ ಮೇಲೆ ಪಟ್ಟದ ಮೇಲೆ ಕುಳಿತುಕೊಂಡು ಪಟ್ಟ ಆಡುವುದು ಯಾರಿಗೆ ಅಂತ, ಯಾರನ್ನ ಆಡುವುದು ಅಂತ ಒಂದು ಪ್ರಶ್ನೆ, ಸಹಜವಾದ ಪ್ರಶ್ನೆ ನೋಡಿ. ಈಗ ನಾವು ಯುಕ್ರೇನ್ ಯುದ್ಧ ನೋಡ್ತಾ ಇದ್ದೀವಿ, ರಷ್ಯನ್ ಯುದ್ಧ ನೋಡ್ತಾ ಇದ್ದೀವಿ, ಪ್ಯಾಲೆಸ್ಟೈನ್ ನಾಶ ಆಗ್ತಾ ಇದೆ. ಎಲ್ಲ ನಾಶ ಆದ ಮೇಲೆ ಒಬ್ಬ ಅರಸ ಕೂತ್ಕೊಂಡು ಏನು ಮಾಡುದು ಅಂತ. ಅದಕ್ಕೆ ಮೂಲ ಭಾರತದಲ್ಲಿ ಒಬ್ಬ ಮುನಿ ಧರ್ಮರಾಯ ಪಟ್ಟಕ್ಕೆ ಬರ್ತಾನೆ. ಎಲ್ಲ ಜನ ಸೇರಿಕೊಂಡು ಬರುವಾಗ ಆ ಮುನಿ ಒಂದು ಪ್ರಶ್ನೆ ಕೇಳ್ತಾನೆ, ಘಾತಯಿತ್ವ ಗುರುಶ್ಚೈವ ಮೃತಂ ನಾಯೇವೋ ಜೀವಿತಂ ಅಂತ ಅವನ ಮಾಡಿ ಹೇಳುದು. ನಮ್ಮಂತ ಒಬ್ಬ ಘಾತಯಿತ್ವ ಗುರುಶ್ಚೈವ, ಇವನು ಧರ್ಮರಾಯ ಪಟ್ಟಕ್ಕೆ ಏರ್ತಾ ಇದ್ದಾನಲ್ಲ, ಇವನ ಗುರುಗಳನ್ನು ಕೊಂದಿದ್ದಾನೆ, ಇವನು ಭೀಷ್ಮಾಚಾರ್ಯನು ಕೊಂದಿದ್ದಾನೆ, ಇವನ ಸ್ವತಃ ಸಹೋದರನಾದ ಕರ್ಣನನ್ನು ಕೊಂದಿದ್ದಾನೆ, ಎಲ್ಲರನ್ನು ಕೊಂದು ಇವ ಯಾಕೆ ಬದುಕಿದ, ಇವನು ಸಾಯ್ಬೇಕಾಗಿತ್ತು ಅಂತ ಹೇಳುದು. ಘಾತಯಿತ್ವ ಗುರುಶ್ಚೈವ ಮೃತಂ ನಾಯೇವೋ ಜೀವಿತಂ, ನೀ ಬದುಕಬಾರ್ದಿತ್ತಪ್ಪ ಅಂತ. ಇದು ಒಂದು ಧರ್ಮ ವಿರೋಧಿಯಾದ ಪ್ರಶ್ನೆ ಅಂತ ವ್ಯಾಖ್ಯಾನ ಇದೆ. ಆದರೆ ನನ್ನ ಪ್ರಕಾರ 18 ಅಕ್ಷೋಹಿಣಿ ಸೈನ್ಯ ಸತ್ತದನ್ನು ನೋಡಿದ ನಾವು ನೀವು ಯಾರಾದರೂ ಉದ್ಗಾರ ಮಾಡಬಹುದಾದಂತ ಒಂದು ಮಾತು. ಅದನ್ನ ಸ್ಮಶಾನ ಕುರುಕ್ಷೇತ್ರದಲ್ಲಿ ಯುದ್ಧ ವಿರೋಧಿಯಾದಂತ ನಿಲುವನ್ನು ಕುವೆಂಪು ಹೇಳಿದ್ದಿದೆಯಲ್ಲ, ಇವತ್ತು ಅನೇಕ ಯುದ್ಧಗಳನ್ನು ನೋಡುತ್ತಿರುವ ನಮಗೆ, ನಿಮಗೆ ಎಲ್ಲರಿಗೂ ಕೂಡ ಅದು ಒಂದು ಮಾದರಿಯಾಗಿ ಕಾಣ್ತದೆ. ಹೀಗೆ ಗೆಳೆಯರೆ, 21ನೇ ಶತಮಾನದ ಕನ್ನಡದ ಬೆಳವಣಿಗೆಗೆ ಕುವೆಂಪು ನಮಗೆ ಮಾದರಿ. ಧರ್ಮದ ಬಗ್ಗೆ ತುಂಬಾ ಚರ್ಚೆ ನಡೀತಾ ಇದ್ದಾಗ ಧರ್ಮವನ್ನು ನಾವು ಹೇಗೆ ನೋಡಬೇಕು, ಹೇಗೆ ಪರಿಷ್ಕರಿಸಬೇಕು, ಹೇಗೆ ಅದನ್ನು ವರ್ತಮಾನಕ್ಕೆ ಒಗ್ಗಿಸಿಕೊಂಡು ನಮ್ಮ ಬದುಕಿಗೆ ಅಪ್ಯಾಯಮಾನವಾಗಿ ಮಾಡಿಕೊಡಬೇಕು, ಇದಕ್ಕೆ ಕುವೆಂಪು ಪ್ರಸ್ತುತವಾಗಿದ್ದಾರೆ. ಅವರ 2 ಕಾದಂಬರಿಗಳ ಬಗ್ಗೆ ಒಂದು ವಾಕ್ಯ ಆದರೂ ಹೇಳದಿದ್ರೆ ತಪ್ಪಾಗ್ತದೆ. ಮಲೆಗಳಲ್ಲಿ ಮದುಮಗಳು ಮತ್ತು ಕಾನೂರು ಹೆಗ್ಗಡತಿ ಮತ್ತು ಅವರ ಕವನಗಳಲ್ಲಿ ಪರಿಸರ ಎಂಬುದು ಜೈವಿಕವಾದ್ದು ಎಂಬ ಮಾತನ್ನು ಹೇಳ್ತಾರೆ. ನಮ್ಮ ಶಿವಸುಬ್ರಹ್ಮಣ್ಯಂ ಇಲ್ಲಿದ್ದಾರೆ. ಶಿವಸುಬ್ರಹ್ಮಣ್ಯಂ ಇಲ್ಲಿ ಬಂದು ಒಂದು ಹಕ್ಕಿಯನ್ನು ನೋಡಿದ್ರೆ, ಅವರ ಮನೆಯಲ್ಲಿ ಹಕ್ಕಿಗೆ ತಿಂಡಿ ಹಾಕಿದ್ರೆ ಅವರಿಗೆ ಅದು ಇವತ್ತು 5 ಹಕ್ಕಿ ಬಂದಿದೆ, ಇವತ್ತು 3 ಹಕ್ಕಿ ಬಂದಿದೆ, ಲೆಕ್ಕಾಚಾರ ಮಾತ್ರ ಅಲ್ಲ, ಇಟ್ ಇಸ್ ನಾಟ್ ಸ್ಟ್ಯಾಟಿಸ್ಟಿಕ್ಸ್. ಅವರಿಗೆ ಅವರ ಜೀವದ ಭಾಗ. ಒಂದು ದಿವಸ ಒಂದು ಹಕ್ಕಿ ಬಾರದಿದ್ರೆ ತಳಮಳಕ್ಕೆ ಒಳಗಾಗ್ತಾರೆ. ಹೊರಗೆ ಹೋದಾಗ ಒಂದು ದಿವಸ ಒಂದು ನಾಯಿ ಬಂದು ಅವರನ್ನ ತಡದೆ ಹೋದರೆ ಎಲ್ಲಿ ಹೋಯಿತು ಅಂತ ಯೋಚನೆ ಮಾಡ್ತಾರೆ. ಅಂದ್ರೆ ಪರಿಸರ ಎಂಬುದು ಸರ್ಕಾರಗಳು ಕೊಡುವ ಅಂಕಿ ಅಂಶಗಳಾಗಿ, ಇವತ್ತು ಸರ್ಕಾರ ಕಾಡು ಎಷ್ಟಿದೆ ಅಂತ ಕೇಳಿದ್ರೆ 22% ಅಂತ ಸರ್ಕಾರ ಒಂದು ಅಂಕಿ ಅಂಶ ಕೊಡ್ತಾರೆ, ಅಷ್ಟೇ, ಮುಗೀತಲ್ಲಿಗೆ. NGOಗಳು ಕೇಳಿದ್ರೆ ಇಲ್ಲ ಸರ್ ಬರೀ 9% ಉಳಿದಿದೆ ಅಂತ ಹೇಳ್ತಾರೆ. ಪರಿಸರವಾದಿಗಳು 12% ಉಳಿದಿದ್ದಾರೆ ಅಂತ ಹೇಳ್ತಾರೆ. ನಮಗೆ ಯಾರಿಗೂ ಕೂಡ ಗೊತ್ತಿಲ್ಲ. ಮತ್ತೆ ಕಾಡಿನ ಬಗ್ಗೆ ನಾವು ಮಾತನಾಡೋದು ಅಂಕಿ ಅಂಶಗಳ ಮೂಲಕ. ನಾನು ಈ ಎತ್ತಿನ ಹೊಳೆ ತಿರುಗು ಯೋಜನೆ ಬರುವಾಗ ನಾನು ಗ್ರೀನ್ ಕೋರ್ಟ್ ಅಲ್ಲಿ ಡೆಲ್ಲಿಯಲ್ಲಿ ನಾನು ಸಭೆಯಲ್ಲಿ ಬರ್ತಿದ್ದೆ. ಅಲ್ಲಿ ಪ್ರಶ್ನೆ ಏನಂದ್ರೆ ಅಲ್ಲಿ ಕೇಳುದು, ಎಷ್ಟು ಮರ ಹೋಗ್ತದೆ? 253 ಮರ ಹೋಗ್ತದೆ. 253 ಮರ ಹೋದ್ರೆ ನೀವು ಏನ್ ಮಾಡ್ತೀರಿ? ನಾವು ಬೇರೆ ಕಡೆ ನಡ್ತೇವೆ. ನೋಡಿ, ಈ ತರದ ಚರ್ಚೆ.
ಕಾಡಿನೊಳಗಡೆ ಇವರು ಬೇರೆ ಕಾಡು ನೆಡುವುದು, ಅದನ್ನು ಜಡ್ಜು ಒಪ್ಪುವುದು. ಇದು ಪರಿಸರದ ಬಗ್ಗೆ ನಮ್ಮಲ್ಲಿ ನಡೆಯುವಂತ ಚರ್ಚೆ. ಅದು ಅಲ್ವೇ ಅಲ್ಲ. ಕುವೆಂಪುಗೆ ಹಸುರತ್ತಲ್ ಹಸುರತ್ತಲ್ ಹಸುರಿತ್ತಲ್ ಹಸಿರುಗಟ್ಟಿತು ಕವಿಯಾತ್ಮ. ನೋಡಿ, ಹಸುರತ್ತ ಹಸುರಿತ್ತ ಹಸುರುಗಟ್ಟಿತು ಕವಿಯಾತ್ಮ. ಹಕ್ಕಿಗಳನ್ನು ನೋಡ್ತಾ 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 ಶಿವಸುಬ್ರಹ್ಮಣ್ಯಂ ತಾನೇ ಹಕ್ಕಿ ಆಗುವುದು. ಹಸಿರನ್ನು ನೋಡ್ತಾ 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 ನಾವೇ ಹಸಿರಾಗುವುದು. ಕಾಡನ್ನು ನೋಡ್ತಾ 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 ಭವ್ಯತೆಗೆ ನಮ್ಮನ್ನು ನಾವು ಕೊಟ್ಟುಕೊಂಡು ಈ ಮರದಿಂದ ದೊಡ್ಡವನಲ್ಲ ನಾನು ಸದಾ ಚಿಕ್ಕವನೇ ಎಂಬ ಭಾವ ನಮ್ಮಲ್ಲಿ ಮೂಡುವುದಿದೆಯಲ್ಲ, ಇದು ಪ್ರಕೃತಿ ಮನುಕುಲಕ್ಕೆ ಕಲಿಸಿಕೊಡುವ ಭಾಗ. ಹೂವಯ್ಯನಿಗೆ ದೈವ ದರ್ಶನವಾಗುವುದು ಬೆಟ್ಟದ ತುದಿಯಲ್ಲಿ. ಕಾನೂರು ಹೆಗ್ಗಡತಿಯ ಹೂವಯ್ಯನಿಗೆ ದೈವ ದರ್ಶನ ಆಗಬೇಕಾದ್ರೆ ಬೆಟ್ಟದ ತುದಿ. ಹಾಗಾಗಿ ಪ್ರಕೃತಿಯನ್ನ ಒಂದು ಜೀವಂತ ಶಕ್ತಿಯಾಗಿ ಆತ್ಮಶ್ರೀ ಎಂಬ ಪದವನ್ನ ಕುವೆಂಪು ಬಳಸ್ತಾರೆ. ಆತ್ಮಶ್ರೀ ಅಂತ. ಆತ್ಮಶ್ರೀಯ ಔನ್ನತ್ಯಕ್ಕೆ ಪರಿಸರ ಬೇಕು ಎಂಬ ಒಂದು ಸತ್ಯವನ್ನ ಕುವೆಂಪು 2 ಕಾದಂಬರಿಗಳ ಮೂಲಕ, 100 ಕವಿತೆಗಳ ಮೂಲಕ ಹೇಳಿದ್ದಾರೆ. ಇವತ್ತಿನ ಜಗತ್ತು ಎದುರಿಸಿರುವ ಬಹಳ ದೊಡ್ಡ ಸಮಸ್ಯೆ ಮತ್ತು ಬಹಳ ಕಡಿಮೆ ಚರ್ಚೆ ಆಗುತ್ತಿರುವಂತದ್ದು ಪರಿಸರ ನಾಶದ ಬಗ್ಗೆ. ಇನ್ನೊಂದು 50 ವರ್ಷದಲ್ಲಿ ಏನಾಗ್ತಾರೆ ಅಂತ ನಮಗೆ ಊಹಿಸಲಿಕ್ಕೆ ಸಾಧ್ಯ ಇಲ್ಲದಷ್ಟು ಪರಿಸರ ಹಾಳಾಗಿದೆ. ಆದ್ರೆ ಯಾರು ಚರ್ಚೆ ಮಾಡ್ತಾ ಇಲ್ಲ. ನಮ್ಮ ಪಠ್ಯ ಪುಸ್ತಕಗಳಲ್ಲಿ ಪರಿಸರದ ಬಗ್ಗೆ ಪಠ್ಯಕ್ರಮಗಳಿಲ್ಲ, ನಾವು ಮಕ್ಕಳಿಗೆ ಏನು ಹೇಳ್ತಾ ಇಲ್ಲ. ಆದ್ರೆ ಅದು ನಿರಂತರವಾಗಿ ನಾಶ ಆಗ್ತಾ ಇದೆ. ಈಗ ಶರಾವತಿ ತಿರುವು ಯೋಜನೆ ಬರ್ತಾ ಇದೆ. ಶರಾವತಿ ತಿರುವು ಯೋಜನೆ ಬಂದ್ರೆ ಎಷ್ಟೊಂದು, ಯಾರಿಗೋಸ್ಕರ, ಯಾತಕ್ಕೋಸ್ಕರ? ಕೋಲಾರಲ್ಲಿ ನೀರಿಲ್ಲ ಅಂತ. ಕೋಲಾರದಲ್ಲಿ ನೀರಿಲ್ಲದೆ ಆಗಿದ್ರೆ ಒಂದು ಕಾಲದಲ್ಲಿ ತಲಕಾಡು ಗಂಗರದಲ್ಲಿ ಕ್ಯಾಪಿಟಲ್ ಯಾಕೆ ಮಾಡ್ತಾ ಇದ್ರು? ರಾಜಧಾನಿಯಾಗಿ ಯಾಕೆ ಮಾಡಿದ್ರು? ಅಂದ್ರೆ ನೀರು ಇತ್ತು. ನಮ್ಮ ದುರಾಸೆಯಿಂದ ಆ ನೀರನ್ನು ನಾವು ನಾಶ ಮಾಡಿದ್ದೇವೆ. ಕೆರೆಗಳನ್ನು ಮುಚ್ಚಿ ಸೈಟ್ಗಳನ್ನು ಮಾಡಿದ್ದೇವೆ. ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ಕೊಂಡಿದ್ದೇವೆ. ಈಗ ನೀರಿಲ್ಲ ಅಂತ ಬರ್ಕೊಂಡ್ರೆ ಏನ್ ಮಾಡ್ಬೇಕು? ಹೀಗೆ ಪರಿಸರದ ಸಮಸ್ಯೆ ಬಹಳ ದೊಡ್ಡದಾಗಿದೆ. ಅದನ್ನ ಬಹಳ ಚೆನ್ನಾಗಿ ಕುವೆಂಪು ಅವರು ನೇರವಾಗಿ ಅಲ್ಲ, ಪರಿಸರದ ಬಗ್ಗೆ ಒಂದು ಲೇಖನ ಬರೆಯುವುದು ಬೇರೆ, ಪರಿಸರದ ಬಗ್ಗೆ ಒಂದು ಕಾದಂಬರಿ ಬರೆಯುವುದು ಬೇರೆ. ಆ 2 ಬೃಹತ್ ಕಾದಂಬರಿಗಳಲ್ಲಿ ಒಂದು ಜಿಗಣೆಗೆ ಕೂಡ ಮಹತ್ವ ಇದೆ. ಒಂದು ಜಿಗಣೆಗೆ ಕೂಡ ಮಹತ್ವ ಇದೆ. ಮಲೆಗಳಲ್ಲಿ ಮದುಮಗಳಲ್ಲಿ ಒಂದು ನಾಯಿಗೆ ಕೂಡ ಮಹತ್ವ ಇದೆ. ಹಾಗಾಗಿ ಪ್ರಕೃತಿಯ ಎಲ್ಲ ವಸ್ತುಗಳಿಗೂ ಕೂಡ ಮಹತ್ವ ತಂದು ಅದನ್ನು ಬದುಕಿನ ಭಾಗವಾಗಿ ಮಾಡಿದಾಗಲೇ ಆತ್ಮಶ್ರೀ, ಆತ್ಮೋನ್ನತಿ ಆಗ್ತದೆ ಎಂಬ ಮಾತನ್ನ ಕುವೆಂಪು ಮತ್ತೆ ಹೇಳಿದ್ದಾರೆ. ಹೀಗಾಗಿ ಗೆಳೆಯರೇ, 3 ವಿಷಯ ಹೇಳಿದೆ ನಾನು. ಒಂದು, ಭಾಷಾ ವಿಷಯಕವಾಗಿ ಕುವೆಂಪು ಅವರ ದಾರ್ಶನಿಕತೆ ನಮಗೆ ಬಹಳ ಮುಖ್ಯ. ಇವತ್ತು ಬಹಳ ಬಿಕ್ಕಟ್ಟನ್ನು ಎದುರಿಸುತ್ತಿರುವ ಧರ್ಮದ ವಿಷಯಕ್ಕೆ ಕುವೆಂಪು ನಮಗೆ ನಿಜವಾಗಲೂ ಮಾರ್ಗದರ್ಶನ ಮಾಡಬಲ್ಲರು. ಪರಿಷ್ಕರಿಸಿ ಒಪ್ಪಿಕೊಳ್ಳಿ ಎಂಬುದನ್ನು ನಾವೆಲ್ಲರೂ ಕೂಡ ಒಪ್ಪಿಕೊಳ್ಬೇಕಾಗ್ತದೆ. ಇದ್ದದನ್ನು ಇದ್ದ ಹಾಗೆ ಒಪ್ಪಿಕೊಂಡ್ರೆ ಮಹಿಳೆಯರು ಹೊರಗೋಗ್ತಾರೆ, ದಲಿತರು ಹೊರಗೋಗ್ತಾರೆ, ಬಹಳ 80% ಇರುವ ಶೂದ್ರರು ಹೊರಗೆ ಹೋಗ್ತಾರೆ. ಮತ್ತೆ ಯಾರನ್ನು ಕಟ್ಟಿಕೊಂಡು ದೇಶ ಕಟ್ಟೋದು? ಕಾಲ ಬದಲಾಗಿದೆ. ಈ ಬದಲಾದ ಕಾಲಘಟ್ಟದ ಅವಶ್ಯಕತೆಗಳನ್ನು ನಾವೆಲ್ಲ ಅರ್ಥ ಮಾಡಿಕೊಳ್ಬೇಕು. ಆ ವಿಷಯದಲ್ಲಿ ಕುವೆಂಪು ನಮಗೆ ಮಾರ್ಗದರ್ಶಕ ಸೂತ್ರಗಳನ್ನು ಹೇಳಿದ್ದಾರೆ. ಪರಿಸರಕ್ಕೆ ಸಂಬಂಧಪಟ್ಟ ನಾನು ಈಗಾಗಲೇ ಹೇಳಿದೆ. ಈ 3 ಅಂಶಗಳನ್ನ 21ನೇ ಶತಮಾನದ ಉದ್ದಕ್ಕೂ ಕೂಡ ನಮಗೆ ತೆಗೆದುಕೊಂಡು ಹೋಗಲಿಕ್ಕೆ ಸಾಧ್ಯ. ಆದರೆ ಕುವೆಂಪು ಕೇವಲ ಒಂದು ಕಲ್ಲು ವಿಗ್ರಹ ಆಗಿ ಮಾತ್ರ ನಿಂತಿರೋದಿಲ್ಲ. ನಮ್ಮ ಹೃದಯದ ಒಳಗಡೆ ಒಂದು ಶಕ್ತಿಯಾಗಿ ಸದಾ ದೇದೀಪ್ಯಮಾನವಾಗಿ ನಮಗೆ ಮಾರ್ಗದರ್ಶನ ಮಾಡ್ತಾರೆ. ಅದು ಆಗಲಿ ಅಂತ ಹೇಳಿ ಇಷ್ಟು ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ನಿಮಗೆಲ್ಲರಿಗೂ ಕೂಡ ಕೃತಜ್ಞತೆಗಳು ಸಲ್ಲಿಸುತ್ತೇನೆ.